ಆತ್ಮೀಯ ವೀಕ್ಷಕರಿಗೆ ಮತ್ತೊಮ್ಮೆ ಚಿರು ಕಾಮರ್ಸ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದುವರೆಗೂ ಕೂಡ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಪಕ್ಕದಲ್ಲಿ ಕಾಣುತ್ತಿರುವಂತಹ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ. ಮುಂದೆ ನಾನು ಯಾವುದೇ ಒಂದು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದರೂ ಕೂಡ ಯೂಟ್ಯೂಬ್ನಲ್ಲಿ ನಿಮ್ಮ ಒಂದು ನೋಟಿಫಿಕೇಶನ್ ಅಥವಾ ಇನ್ಬಾಕ್ಸಲ್ಲಿ ಶೋ ಆಗುತ್ತೆ. ಅದನ್ನು ನೀವು ಈಸಿಯಾಗಿ ವಾಚ್ ಮಾಡ್ಬೋದು ಸ್ನೇಹಿತರೆ. ಹಾಗಾದರೆ ನಾನು ಇವತ್ತು ಕೂಡ ಒಂದು ಬ್ಯೂಟಿಫುಲ್ ಟಾಪಿಕ್ಕನ್ನು ನಿಮ್ಮ ಮುಂದೆ ಡಿಸ್ಕಸ್ ಮಾಡೋದಕ್ಕೆ ಈ ಒಂದು ವಿಡಿಯೋ ಮೂಲಕ ಬಂದಿದ್ದೀನಿ ಸ್ನೇಹಿತರೆ. ಆ ಟಾಪಿಕ್ ಏನು ಅಂತಂದರೆ ಟೈಪ್ಸ್ ಆಫ್ ಸರ್ವೀಸಸ್ ಆಫರ್ಡ್ ಬೈ ದ ಬ್ಯಾಂಕರ್ ಟು ದೇರ್ ಕಸ್ಟಮರ್ಸ್. ಹಾಗಾದರೆ ಒಂದು ಬ್ಯಾಂಕ್ ಅಂತಂದರೆ ನಮಗೆ ಗೊತ್ತಿದೆ, ಇಟ್ಸ್ ಆನ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ವಿಚ್ ಈಸ್ ಸಿಚುಯೇಟೆಡ್ ಆ್ಯಂಡ್ ಇಟ್ ಈಸ್ ಸ್ಟಾರ್ಟೆಡ್ ವಿತ್ ದ ಪರ್ಮಿಷನ್ ಆಫ್ RBI. RBI ಒಂದು ಪರ್ಮಿಷನನ್ನು ಪಡೆದ್ಬಿಟ್ಟು ನಮ್ಮ ಒಂದು ಭಾರತ ದೇಶದಲ್ಲಿ ಯಾವುದೇ ಒಂದು ಬ್ಯಾಂಕ್ ಏನಾಗಿರುತ್ತೆ ಎಸ್ಟಾಬ್ಲಿಷ್ಮೆಂಟ್ ಆಗಿರುತ್ತೆ, ಅದೇ ಒಂದು ಬ್ರಾಂಚಸ್ ಕೂಡ ಎಸ್ಟಾಬ್ಲಿಷ್ಮೆಂಟ್ ಆಗಿರುತ್ತೆ ನಮ್ಮ ಭಾರತದಲ್ಲಿ. ಹಾಗಾದರೆ ಯಾರ್ಯಾರು ನಾವು ಕಸ್ಟಮರ್ ಅಂತ ಕರಿಬೋದು ಅಂತಂದರೆ, ಯಾರು ಆ ಒಂದು ಬ್ಯಾಂಕಿನಲ್ಲಿ ಖಾತೆಯನ್ನು ಹೊಂದಿರ್ತಾರೆ. ಫಸ್ಟ್ ಆಫ್ ಆಲ್ ಬೇಸಿಕ್ ಆಗಿ ಕಸ್ಟಮರ್ ಅಂದರೆ ಒನ್ ಹೂ ಹ್ಯಾವ್ ಅಕೌಂಟ್ ಇನ್ ದ ಬ್ಯಾಂಕ್ ಆರ್ ಬ್ರಾಂಚ್. ಬ್ಯಾಂಕಲ್ಲಿ ಅಥವಾ ಆ ಬ್ಯಾಂಕಿನ ಬ್ರಾಂಚಲ್ಲಿ ಯಾರು ಅಕೌಂಟನ್ನು ಹೊಂದಿರ್ತಾರೆ, ಅಕೌಂಟ್ ಹೋಲ್ಡರ್ ಆಗಿರ್ತಾರೆ, ಅವರನ್ನು ನಾವೇನಂತ ಕರಿತೀವಿ, ಕಸ್ಟಮರ್ಸ್ ಅಂತ ಕರಿತೀವಿ. ತುಂಬ ಜನ ನಾವು ಪ್ಲೂರಲ್ ಹೇಳೋದಾದ್ರೆ ತುಂಬ ಜನ ನಾವು ಕಸ್ಟಮರ್ಸ್ ಅಂತೇಳಿ ಕರಿತೀವಿ. ಇಂಡಿವಿಜುವಲ್ ಒಬ್ಬನ ಕರೆಯೋದಾದ್ರೆ ಕಸ್ಟಮರ್. ಫಾರ್ ಎಕ್ಸಾಂಪಲ್, ನಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನಲ್ಲಿ ಅಕೌಂಟ್ ಇದೆ ಅಂತಂದ್ರೆ ಐ ಆಮ್ ದ ಕಸ್ಟಮರ್ ಆಫ್ SBI ಬ್ಯಾಂಕ್. ಗೊತ್ತಾಗ್ತಿದೆ ಅಲ್ವಾ? ಅಲ್ಲಿ ಹೋದಾಗ ನಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಅಕೌಂಟ್ಸನ್ನು ಆಫರ್ ಮಾಡ್ತಾರೆ ಬ್ಯಾಂಕರ್ ಬಂದ್ಬಿಟ್ಟು. ಐದರ್ SB ಅಕೌಂಟ್ ಓಪನ್ ಮಾಡ್ಬೋದು ನೀವು, ಅದರ್ವೈಸ್ ಕರೆಂಟ್ ಅಕೌಂಟನ್ನು ಓಪನ್ ಮಾಡ್ಬೋದು, ಅದರ್ವೈಸ್ ರೆಕರಿಂಗ್ ಡೆಪಾಸಿಟ್ ಅಕೌಂಟ್ ಓಪನ್ ಮಾಡ್ಬೋದು, ಅದೇ ರೀತಿ ಫಿಕ್ಸೆಡ್ ಡೆಪಾಸಿಟ್ ಅಕೌಂಟನ್ನು ಓಪನ್ ಮಾಡ್ಬೋದು. ಡಿಫ್ರೆಂಟ್ ಫೀಚರ್ಸ್ ಇದೆ ಕಂಪೇರ್ ಟು ಒನ್ ಅಕೌಂಟ್ ಇನ್ನೊಂದು ಅಕೌಂಟಿಗೆ ನೀವು ಡಿಫ್ರೆಂಟ್ ಫೀಚರ್ಸ್ ಇದೆ. ಆ ಅಕೌಂಟ್ ಬಗ್ಗೆ ನಿಮಗೆ ಬೇಕಾದರೆ ಕೇಳಿದ್ರೆ ಬ್ಯಾಂಕರ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಹಾಗಾದ್ರಲ್ಲಿ ಬೇಸಿಕ್ ಆಗಿ ಬ್ಯಾಂಕರ್ ಅಂದರೆ ಯಾರು ಬ್ಯಾಂಕ್ ಅಥವಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ನಾವು ಕರಿತೀವಿ, ಅವ್ರು ನಾವು ಬ್ಯಾಂಕರ್ ಅಂತ ಕರಿತೀವಿ. ಕಸ್ಟಮರ್ಸ್ ಅಂದರೆ ಒನ್ ವೇ ಹ್ಯಾವ್ ಅಕೌಂಟ್ ಇನ್ ದ ಬ್ಯಾಂಕ್ ಆರ್ ಬ್ರಾಂಚ್, ಈ ಥರ ಅವರನ್ನು ನಾವು ಕಸ್ಟಮರ್ಸ್ ಅಂತೇಳಿ ಕರಿತೀವಿ. ಹಾಗಾದ್ರೆ ನಂದು ಆ ಬ್ಯಾಂಕಲ್ಲಿ ಖಾತೆ ಇಲ್ಲ, ನಾನು ಕೂಡ ಹೋಗಿ ಟ್ರಾನ್ಸಾಕ್ಷನನ್ನು ಮಾಡ್ಬೋದಾ? ಎಸ್, ಡೆಫಿನೆಟ್ಲಿ. ನಿಮ್ಮ ಖಾತೆಯಲ್ಲಿ SBI ಅದೊಂದು ಬ್ರಾಂಚ್ ಇದೆ ನಿಮ್ಮ ಊರಲ್ಲಿ, ಅಲ್ಲಿ ನಿಮ್ಮದು ಖಾತೆ ಇರಲ್ಲ, ಆದರೂ ಕೂಡ ನೀವು ಹೋಗ್ಬಿಟ್ಟು ಟ್ರಾನ್ಸಾಕ್ಷನನ್ನು ಮಾಡ್ಬೋದು. ಯಾರ್ದಾದ್ರೂ ಅಕೌಂಟಿಗೆ ನೀವು ಡೆಪಾಸಿಟ್ ಮಾಡ್ಬೋದು ಹೋಗ್ಬಿಟ್ಟು. ಗೊತ್ತಾಗ್ತಿದೆನಾ? ಈ ಥರ ಯಾರ್ದಾದ್ರು ATM ನಿಮಗೆ ಕೊಟ್ಟರೆ, ನಿಮ್ಮ ಪೇರೆಂಟ್ಸ್ ಯಾರ್ದಾರು ನಿಮ್ಗೆ ATM ವಿತ್ಡ್ರಾ ಮಾಡಿ ಅಂದರೆ ನೀವು ಹೋಗ್ಬಿಟ್ಟು ಡ್ರಾ ಮಾಡ್ಬೋದು. ಅಥವಾ ನಿಮಗೆ ಯಾರಾದರೂ ಅಕೌಂಟ್ ನಿಮ್ಮ ಹೆಸರಿಗೆ ಯಾರಾದರೂ ಚೆಕ್ಕನ್ನು ಕೊಟ್ಟಿದ್ರೆ, ಆ ಒಂದು ಬ್ರಾಂಚಿನ ಅಕೌಂಟ್ ಹೋಲ್ಡರ್ ಅವರಾಗಿ ನಿಮ್ಗೆ ಏನಾದರೂ ಚೆಕ್ಕನ್ನು ಇಶ್ಯೂ ಮಾಡಿದರೆ, ಇನ್ ದ ಫಾರ್ಮ್ ಆಫ್ ಚೆಕ್ ಕೊಟ್ಟಿದ್ರೆ ದುಡ್ಡು ಕೊಡೋ ಬದಲಾಗಿ, ಅಂಥ ಟೈಮಲ್ಲಿ ಕೂಡ ನೀವು ಹೋಗ್ಬಿಟ್ಟು ಟ್ರಾನ್ಸಾಕ್ಷನನ್ನು ಮಾಡ್ಬೋದು. ನಿಮ್ಮನ್ನು ಕೂಡ ಕಸ್ಟಮರ್ ಅಂತೇಳಿ ಕರೀತಾರೆ. ಹಾಗಾದರೆ ಯಾರು ಖಾತೆಯನ್ನು ಹೊಂದಿದ್ದಾರೆ ಅವ್ರನ್ನೂ ಕೂಡ ಕಸ್ಟಮರ್ ಅಂತ ಕರೀತಾರೆ. ಅಥವಾ ಯಾರು ಆ ಒಂದು ಬ್ಯಾಂಕಿಂಗನ್ನು ಸರ್ವಿಸನ್ನು ಸೇವೆಗಳನ್ನು ಪಡಿತಾ ಇರ್ತಾರೆ ಅವರನ್ನ ಕೂಡ ನಾವು ಕಸ್ಟಮರ್ ಅಥವಾ ಕಸ್ಟಮರ್ಸ್ ಅಂತೇಳಿ ಕರಿತೀವಿ. ಹಾಗಾದರೆ ಯಾವ್ಯಾವ ಸರ್ವಿಸ್ಗಳನ್ನು ಸೇವೆಗಳನ್ನು ಬ್ಯಾಂಕರು ಕಸ್ಟಮರ್ಗಳಿಗೆ ನೀಡ್ತಾ ಹೋಗ್ತಾರೆ ಅನ್ನೋದನ್ನು ನಾವೊಂದು ಈ ಒಂದು ನೆಕ್ಸ್ಟ್ ಸ್ಲೈಡ್ಗಳಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ. Yes, my dear friends, we will look on what are all the services are providing by the banker to the customer, to the customers. We will look on one by one. ಹಾಗಾದ್ರೆ ಬ್ಯಾಂಕರ್ ಏನೇನು ಸರ್ವಿಸನ್ನು ಕೊಡ್ತಾ ಹೋಗ್ತಾರೆ ಅಂತ ನಾವು ನೋಡ್ತಾ ಹೋಗೋಣ. ಈಗ ಸರ್ವಿಸ್ ಇಂಡಸ್ಟ್ರಿ ಅಂತ ಬಂದರೆ ನಾವು ಹಾಸ್ಪಿಟಾಲಿಟಿ ಅಂತ ಹೇಳ್ಬೋದು, ಹಾಸ್ಪಿಟಲ್ ಅಂತ ಹೇಳ್ಬೋದು, ಅಥವಾ ಎಜುಕೇಷನ್ಸ್ ಅಂತ ಹೇಳ್ಬೋದು, ಟ್ರಾನ್ಸ್ಪೋರ್ಟೇಷನ್ ಅಂತ ಹೇಳ್ಬೋದು. ಆ ಥರ ಬ್ಯಾಂಕಿಂಗನ್ನು ಕೂಡ ನಾವು ಸರ್ವಿಸ್ ಸೆಕ್ಟರ್ ಅಂತೇಳಿ ಟ್ರೀಟ್ ಮಾಡ್ತೀವಿ. ಹಾಗಾದರೆ ಬ್ಯಾಂಕರು ತಮ್ಮ ಒಂದು ಬ್ಯಾಂಕನ್ನು ಸ್ಥಾಪನೆ ಮಾಡುವುದು ಮೋಟೋ ಏನಿರುತ್ತೆ, ಟು ಅರ್ನ್ ಎ ಮಿನಿಮಮ್ ಪ್ರಾಫಿಟ್. ಒಂದು ಅಟ್ಲೀಸ್ಟ್ ಒಂದು ಮಿನಿಮಮ್ ಪ್ರಾಫಿಟನ್ನು ಅರ್ನ್ ಮಾಡೋ ಒಂದು ಅಬ್ಜೆಕ್ಟಿವ್ನ ಇಟ್ಕೊಂಡ್ಬಿಟ್ಟು ಏನು ಮಾಡಿರ್ತಾರೆ ಬ್ಯಾಂಕರು, ಬ್ಯಾಂಕ್ಸ್ಗಳನ್ನು ಸ್ಟಾರ್ಟ್ ಮಾಡಿರ್ತಾರೆ. ಹಾಗೆ ಬಂದ್ಬಿಟ್ಟು ನೀವು ಬ್ಯಾಂಕನ್ನು ಸ್ಟಾರ್ಟ್ ಮಾಡ್ತೀವಿ ಅಂತಂದರೆ ದೇರ್ ಇಸ್ ನೋ ಪಾಸಿಬಿಲಿಟೀಸ್. ದೇ ಹ್ಯಾವ್ ಟು ಗೆಟ್ ದ ಪರ್ಮಿಷನ್ ಅಂಡ್ ಅಪ್ರೂವಲ್ ಫ್ರಮ್ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. RBI ಇಂದ ಪರ್ಮಿಷನ್ ತಗೊಳ್ಬೇಕು. ಎಲ್ಲಿ ಬ್ರಾಂಚ್, ಎಲ್ಲಿ ಬ್ಯಾಂಕ್, ಯಾವ ಬ್ಯಾಂಕನ್ನು ಓಪನ್ ಮಾಡ್ತೀವಿ ಅಂತ ಪರ್ಮಿಷನ್ ತಗೊಂಡು ಅವ್ರು ಲೈಸೆನ್ಸನ್ನು ಕೊಡ್ತಾರೆ. ಆಫ್ಟರ್ವರ್ಡ್ಸ್ ಓನ್ಲಿ ಯು ಕ್ಯಾನ್ ಓಪನ್ ದ ಬ್ರಾಂಚ್ ಆರ್ ಬ್ಯಾಂಕ್. ಗೊತ್ತಾಗ್ತಿದೆ ಅಲ್ವಾ? ಹಾಗಾದರೆ ಈಗ ಲೆಟ್ಸ್ ವಿಲ್ ಸಿ ಒನ್ ಬೈ ಒನ್ ಸರ್ವಿಸಸ್ ಆಫರ್ಡ್ ಬೈ ದ ಬ್ಯಾಂಕರ್ ಟು ದೇರ್ ಕಸ್ಟಮರ್ಸ್. ಓಕೆ, ಅಂಡರ್ ದಟ್ ಫಸ್ಟ್ ಒನ್, ಅಕ್ಸೆಪ್ಟಿಂಗ್ ಡೆಪಾಸಿಟ್ or deposits. Okay, accepting deposit from savers or account holders is a primary function of a bank. Banks accept deposit from those who can save money. Okay, people prefer to deposit their savings in a bank because by doing so
ದೇ ಕ್ಯಾನ್ ಅರ್ನ್ ದ ಇಂಟ್ರೆಸ್ಟ್. ಎಸ್ ಮೈ ಡಿಯರ್ ಫ್ರೆಂಡ್ಸ್, ಈಗ ಹಣವನ್ನು ನಮ್ಮ ಮನೆಯಲ್ಲೇ ಇಟ್ಕೊಂಡ್ರೆ, ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಒಂದು 10,000 ರೂಪಾಯಿ ಇದೆ, ಆ ಹಣವನ್ನು ನನ್ನ ಅಮೌಂಟ್ ಅನ್ನ ನನ್ನ ಮನೆಯಲ್ಲೇ ಇಟ್ಕೊಂಡ್ಬಿಟ್ರೆ ಅದೇನು ಕೂಡ ಗ್ರೋತ್ ಆಗಲ್ಲ, ಮತ್ತೆ ಅದಕ್ಕೆ ಸೇಫ್ಟಿ ಕೂಡ ತುಂಬಾ ಕಡಿಮೆ ಇರುತ್ತೆ. ಯಾರಾದ್ರೂ ಬಂದ್ಬಿಟ್ಟು ಅದನ್ನ ಕಳ್ತನ ಮಾಡಿ ಹೋಗುವಂತಹ ಪಾಸಿಬಿಲಿಟೀಸ್ ತುಂಬಾ ಆಗ್ತಾ ಇರುತ್ತೆ. ಥೆಫ್ಟ್ ಆಗೋದು ಕೂಡ ತುಂಬಾ ಚಾನ್ಸಸ್ ಇರುತ್ತೆ. ಮತ್ತೆ ಯಾವುದೇ ರೀತಿ ಅದು ಈಲ್ಡ್ ಮಾಡ್ತಾ ಇರಲ್ಲ, ಅರ್ನಿಂಗ್ಸ್ ಅಥವಾ ಏನೂ ಕೂಡ ರಿಟರ್ನ್ಸ್ ಬರ್ತಾ ಇರಲ್ಲ. ಹಾಗಾಗಿ ಏನ್ ಮಾಡ್ತಾರೆ, ಸೇವರ್ಸ್ ಅಥವಾ ಅಕೌಂಟ್ ಹೋಲ್ಡರ್, ಬ್ಯಾಂಕ್ ಅಲ್ಲಿ ಖಾತೆ ಇರುವಂತಹ ಒಬ್ಬ ಅಕೌಂಟ್ ಹೋಲ್ಡರ್ ಅಥವಾ ಕಸ್ಟಮರ್ ಏನ್ ಮಾಡ್ತಾನೆ, ತನ್ನಲ್ಲಿರುವಂತಹ ಸೇವಿಂಗ್ಸ್ ಅಮೌಂಟ್, ಉಳಿತಾಯ ಆಗಿರಂತಹ ಹಣವನ್ನ ಏನ್ ಮಾಡ್ತಾನೆ, ಬ್ಯಾಂಕಿಗೆ ತಗೊಂಡು ಹೋಗ್ತಾನೆ. ಬ್ಯಾಂಕಿಗೆ ತಗೊಂಡು ಹೋಗಿಬಿಟ್ಟು ಏನ್ ಮಾಡ್ತಾನೆ, ಡೆಪಾಸಿಟ್ ಮಾಡ್ತಾನೆ. ಒಂದು ಚಲನನ ಬರೀತಾರೆ, ಅವ್ರ ಅಕೌಂಟ್ ನಂಬರ್ ಎಲ್ಲ ಡೀಟೇಲ್ಸ್ ಅನ್ನ ಬರೆದ್ಬಿಟ್ಟು ಏನ್ ಮಾಡ್ತಾನೆ, ಬ್ಯಾಂಕರ್ ಏನ್ ಮಾಡ್ತಾನೆ, ಇನ್ ದ ಫಾರ್ಮ್ ಆಫ್ ಡೆಪಾಸಿಟ್ಸ್ ರೂಪದಲ್ಲಿ ಕಲೆಕ್ಟ್ ಮಾಡ್ಕೊಳ್ತಾನೆ. ಈ ಕಸ್ಟಮರ್ ಏನ್ ಮಾಡ್ತಾನೆ, ಅದನ್ನ ಆ ಖಾತೆಗೆ ಏನ್ ಮಾಡ್ತಾನೆ, ಜಮಾ ಮಾಡ್ತಾನೆ, ಕ್ರೆಡಿಟ್ ಮಾಡ್ತಾನೆ. ಹಾಗಾದ್ರೆ ಥ್ರೂ ಚಲನ್ ಬರ್ದ್ಬಿಟ್ಟು ಅಮೌಂಟ್ ಅನ್ನ ಕೊಟ್ರೆ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಮಾಡ್ತಾರೆ. ಹಾಗಾದ್ರೆ ನಿಮ್ಮ ಅಮೌಂಟ್ ಅನ್ನ ನೀವು ಬ್ಯಾಂಕರ್ಗೆ ಸೇಫರ್ ಮಾಡಿದಾಗ ಅಥವಾ ಬ್ಯಾಂಕಿಗೆ ಡೆಪಾಸಿಟ್ ಮಾಡಿದಾಗ ಮೇಜರ್ ಆಗಿ ಏನಾಗುತ್ತೆ, ನಿಮ್ಮ ಅಮೌಂಟ್ ಸೇಫ್ ಆಗಿ ಇರುತ್ತೆ. ಫಸ್ಟ್ ಬೆನಿಫಿಟ್ ಫಾರ್ ದ ಕಸ್ಟಮರ್ ಆಸ್ ವೆಲ್ ಎಸ್ ಸೆಕೆಂಡ್ ಬೆನಿಫಿಟ್ ಏನಪ್ಪಾ ಅಂತಂದ್ರೆ, ನೀವು ಫಾರ್ ಎಕ್ಸಾಂಪಲ್ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಏನಾದ್ರು ನಿಮ್ಮ ಅಮೌಂಟ್ ಅನ್ನು ಡೆಪಾಸಿಟ್ ಮಾಡಿದ್ರೆ ದೇ ಆರ್ ಗೋಯಿಂಗ್ ಟು ಗಿವ್ ದ ಇಂಟರೆಸ್ಟ್, ನಿಮಗೆ ಬಡ್ಡಿಯನ್ನು ಕೂಡ ಅವರು ಕೊಡ್ತಾರೆ. ಅದೇ ದುಡ್ಡನ್ನು ನೀವು ಮನೇಲಿಟ್ಟರೆ ಯಾವುದೇ ರೀತಿ ಸೇಫ್ಟಿ ಇರಲ್ಲ, ಅದೇ ರೀತಿ ಮತ್ತೆ ಅದು ಯಾವುದೇ ರೀತಿ ರಿಟರ್ನ್ಸ್ ಬರಲ್ಲ. ಅದೇ ನೀವು ಬ್ಯಾಂಕ್ ಅಲ್ಲಿ ಇಟ್ಟರೆ ಫಸ್ಟ್ ಸೇಫ್ಟಿ ಅನ್ನೋ ಒಂದು ಬೆನಿಫಿಟ್ ಅನ್ನ ನೋಡ್ತಾನೆ ಕಸ್ಟಮರ್, ಅವರ ದುಡ್ಡಿಗೆ ಸೇಫ್ಟಿ ಸಿಗುತ್ತೆ. ಸೆಕೆಂಡ್ ಒನ್ ಇಸ್ ಇಂಟರೆಸ್ಟ್, ಅಟ್ಲೀಸ್ಟ್ ನಾಮಿನಲ್ ರೇಟ್ ಅಲ್ಲಿ ಅವರಿಗೆ ರೇಟ್ ಅನ್ನ ಇಂಟ್ರೆಸ್ಟ್ ಅನ್ನ ಚಾರ್ಜ್ ಮಾಡಿ ಅಮೌಂಟ್ಗೆ ಕೊಡ್ತಾರೆ, ಅವ್ರು ಇಂಟ್ರೆಸ್ಟ್ ನ ಕೂಡ ಕಸ್ಟಮರ್ಸ್ಗೆ ಕೊಡ್ತಾರೆ ಬ್ಯಾಂಕರ್ಸ್. ಹಾಗಾಗಿ ಫಸ್ಟ್ ಸರ್ವಿಸ್ ಆಫರ್ಡ್ ಬೈ ದ ಬ್ಯಾಂಕರ್ ಟು ದೇರ್ ಕಸ್ಟಮರ್ ಈಸ್ ಅಕ್ಸೆಪ್ಟಿಂಗ್ ಡೆಪಾಸಿಟ್ಸ್ ಫ್ರಮ್ ದ ಕಸ್ಟಮರ್ಸ್ ಆರ್ ದ ಅಕೌಂಟ್ ಹೋಲ್ಡರ್ಸ್. ಅಗೈನ್ we'll see the second services is advancing of loans. ಏನಿದು ಅಡ್ವಾನ್ಸಿಂಗ್ ಆಫ್ ಲೋನ್ಸ್ ಅಂತಂದ್ರೆ, ಹಾಗಾದ್ರೆ ನಮ್ಮ ಹತ್ರ ಏನ್ ಡೆಪಾಸಿಟ್ ರೂಪದಲ್ಲಿ ಯಾರ ಹತ್ರ ಎಕ್ಸೆಸ್ ಮನಿ ಇದೆ ಅವ್ರ ಹತ್ರ ಕಲೆಕ್ಟ್ ಮಾಡಿರೋ ದುಡ್ಡನ್ನು ಅವ್ರು ಏನ್ ಮಾಡ್ತಾರೆ, ಹಾಗೆ ಬ್ಯಾಂಕ್ ಅಲ್ಲಿ ಸೇಫ್ ಆಗಿ ಲಾಕರ್ ಅಲ್ಲಿ ಅಥವಾ ಬೀರುನಲ್ಲಿ ಹಾಗೆ ತೆಗೆದಿಟ್ಟಿರಲ್ಲ. ಏನ್ ಮಾಡ್ತಾರೆ, ದೇ ಆರ್ ಗೋಯಿಂಗ್ ಟು ಇಶ್ಯೂ ದಟ್ ಕಲೆಕ್ಟೆಡ್ ಮನಿ ಇನ್ ದ ಫಾರ್ಮ್ ಆಫ್ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಹೂ ಆರ್ ನೀಡಿ. ಯಾರಿಗೆ ಹಣದ ಅವಶ್ಯಕತೆ ಇದೆ, ತುಂಬಾ ನೀಡ್ ಇದೆ, ಐದರ್ ಅವನು ಬಿಸ್ನೆಸ್ ಮಾಡ್ತಾ ಇರ್ಬೋದು, ಇಂಡಸ್ಟ್ರಿಯಲಿಸ್ಟ್ ಇರ್ಬೋದು, ಅಥವಾ ಎಂಪ್ಲಾಯ್ ಇರ್ಬೋದು, ಅಥವಾ ಯಾವುದೋ ಒಬ್ಬ ಇಂಡಿವಿಜುವಲ್ ಇರ್ಬೋದು, ಅವ್ರಿಗೆ ಏನಾದ್ರೂ ಹಣದ ಅವಶ್ಯಕತೆ ಇದ್ದಾಗ, ತುಂಬಾ ನೀಡ್ ಅನ್ಸ್ದಾಗ, ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಬೇಕು ಅಂದಾಗ, ದೀಸ್ ಬ್ಯಾಂಕ್ಸ್ ಆರ್ ಗೋಯಿಂಗ್ ಟು ಅಸಿಸ್ಟ್ ಇನ್ ಎ ಫೈನಾನ್ಷಿಯಲ್ ಮ್ಯಾನರ್, ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಅನ್ನ ಕೊಡ್ತಾ ಹೋಗುತ್ತೆ. ಹಾಗಾದ್ರೆ ಏನು ದುಡ್ಡು ಅವ್ರಿಗೆ ಏನು ಅವಶ್ಯಕತೆ ಇದೆ, ಫಾರ್ ಎಕ್ಸಾಂಪಲ್ ನಾವು ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬೇಕು, 10 lakh rupees ಅವಶ್ಯಕತೆ ಇದೆ, ನನ್ನ ಮನೆಯನ್ನ ಕಟ್ಟಬೇಕು, 25 lakh rupees ನನಗೆ ನೀಡಿದೆ ಅಂತ ಟೈಮಲ್ಲಿ ಈ ರೀತಿ ಕಲೆಕ್ಟ್ ಮಾಡಿರೋ ದುಡ್ಡನ್ನ ಸೇವರ್ಸ್ ಕಡೆಯಿಂದ ಅಥವಾ ಅಕೌಂಟ್ ಹೋಲ್ಡರ್ಸ್ ಇಂದ ಇನ್ ದ ಫಾರ್ಮ್ ಆಫ್ ಸೇವಿಂಗ್ಸ್ ಅಥವಾ ಡೆಪಾಸಿಟ್ಸ್ ರೂಪದಲ್ಲಿ ಕಲೆಕ್ಟ್ ಮಾಡಿರೋ ದುಡ್ಡನ್ನು ನಾವು ಹಾಗೆ ಐಡಲ್ ಆಗಿ ಇಡಲ್ಲ. ಇಟ್ ಈಸ್ ಗೋಯಿಂಗ್ ಟು ಬಿ ಇನ್ವೆಸ್ಟ್ ಸಮ್ವೇರ್. ಫಾರ್ ಎಕ್ಸಾಂಪಲ್ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಕೊಡ್ತಾನೆ, ಯಾರು ಕೂಡ ಅದನ್ನ ಅಮೌಂಟ್ ಅನ್ನ ತಗೊಳ್ಳೋಕೆ ಮುಂದೆ ಬಂದಿಲ್ಲ, ಲೋನ್ ಯಾರಿಗೂ ಅವಶ್ಯಕತೆ ಇಲ್ಲ ಅಂದ್ರೆ ಈಸ್ ಗೋಯಿಂಗ್ ಟು ಇನ್ವೆಸ್ಟ್ ಇನ್ ಸ್ಟಾಕ್ ಎಕ್ಸ್ಚೇಂಜ್ ಅಥವಾ ಶೇರ್ ಮಾರ್ಕೆಟ್ ಗಳಲ್ಲಿ ಅವನೇನ್ ಮಾಡ್ತಾನೆ, ಕಂಪನಿಗಳ ಶೇರ್ ಮೇಲೆ ಇನ್ವೆಸ್ಟ್ಮೆಂಟ್ ಅನ್ನು ಅವನು ಮಾಡ್ತಾನೆ. ಅಥವಾ ಈಕ್ವಿಟಿ ಮೇಲೆ ಇರ್ಬೋದು, ಅಥವಾ ಪ್ರಿಫರೆನ್ಸ್ ಶೇರ್ಸ್ ಇರ್ಬೋದು, ಅಥವಾ ಡಿಬೆಂಚರ್ಸ್ ಇರ್ಬೋದು, ಈ ತರ ಅವನೇನ್ ಮಾಡ್ತಾನೆ, ಶೇರ್ಸ್ ಮೇಲೆ ಬ್ಯಾಂಕರ್ಸ್ ಸ್ಟಾಕ್ ಎಕ್ಸ್ಚೇಂಜಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾನೆ. ಆ ಇನ್ವೆಸ್ಟ್ಮೆಂಟ್ ಮಾಡಿ ಬಂದಿರೋ ದುಡ್ಡಲ್ಲಿ ಸಮ್ ಅಮೌಂಟ್ ಅನ್ನು ಅವನು ಆಪರೇಟಿಂಗ್ ಪ್ರಾಫಿಟ್ ಅಂತ ಇಟ್ಕೊಂಡ್ಬಿಟ್ಟು ರಿಮೈನಿಂಗ್ ಅಮೌಂಟ್ ಅನ್ನ ಏನ್ ಇಂಟ್ರೆಸ್ಟ್ ಕೊಡಬೇಕಾಗಿರುತ್ತೆ ಡೆಪಾಸಿಟರ್ಸ್ ಅಥವಾ ಸೇವಿಂಗ್ ಅಕೌಂಟ್ ಹೋಲ್ಡರ್ಸ್ಗೆ, ಅದನ್ನ ಆ ಅಮೌಂಟ್ ಅಲ್ಲಿ ಅವನು ಬಡ್ಡಿಯನ್ನು ಕೂಡ ಸೇರಿಸಿ ಕಸ್ಟಮರ್ಸ್ಗೆ ರಿಟರ್ನ್ ಕೊಡ್ತಾನೆ ಅವ್ರ ಅಕೌಂಟಿಗೆ. ಗೊತ್ತಾಗ್ತಿದೆ ಅಲ್ವಾ? ಹಾಗಾದ್ರೆ banks are profit oriented business organizations, so they have to advance a loan to the public and generate interest from them as a profit. After keeping certain cash reserves, banks provide short term, medium term as well as long term loans to the needy customers. ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಏನ್ ಮಾಡ್ತಾರೆ, ಶಾರ್ಟ್ ಟರ್ಮ್ ಬೇಕಾ ಅಥವಾ ಲಾಂಗ್ ಟರ್ಮ್ ಬೇಕಾ, ಮೀಡಿಯಂ ಟರ್ಮ್, ಅವರಿಗೆ ರಿಕ್ವೈರ್ಮೆಂಟ್ ಪ್ರಕಾರ ಎಷ್ಟು ಅಮೌಂಟ್ ಬೇಕು, ಅವರ ಎಲಿಜಿಬಿಲಿಟಿಯನ್ನು ನೋಡ್ತಾರೆ, ಎಲ್ಲ ಕಂಡೀಷನ್ ಫುಲ್ಫಿಲ್ ಆದ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಆಫ್ಟರ್ ದೇ ಆರ್ ಗೋಯಿಂಗ್ ಟು ಸ್ಯಾಂಕ್ಷನ್ ದ ಮನಿ. ಹಾಗಾದ್ರೆ ಲೋನ್ ಅನ್ನು ಸ್ಯಾಂಕ್ಷನ್ ಮಾಡಿದ್ಮೇಲೆ ಪ್ರಿನ್ಸಿಪಲ್ ಅಮೌಂಟ್ ಅನ್ನ EMI ರೂಪದಲ್ಲಿ, ಈಸಿ ಮಂತ್ಲಿ ಇನ್ಸ್ಟಾಲ್ಮೆಂಟ್ ಅಂತ ಕರೀತಾರೆ, ಅಥವಾ ಅದರ್ವೈಸ್ ಈಕ್ವಲ್ ಮಂತ್ಲಿ ಇನ್ಸ್ಟಾಲ್ಮೆಂಟ್ ಅಂತ ಕರೀತಾರೆ, ಈ ರೂಪದಲ್ಲಿ ಏನ್ ಮಾಡ್ತಾರೆ, ಹಣವನ್ನ ಕಲೆಕ್ಟ್ ಮಾಡ್ಕೊಳ್ತಾರೆ. ಕಲೆಕ್ಟ್ ಮಾಡ್ಕೊಂಡಿರೋ ದುಡ್ಡು ಜೊತೆಗೆ ಪ್ರಿನ್ಸಿಪಲ್ ಪ್ಲಸ್ ಇಂಟ್ರೆಸ್ಟ್ ಅನ್ನು ಕೂಡ ಅವ್ರು ಚಾರ್ಜ್ ಮಾಡ್ತಾರೆ. ಆ ಅಮೌಂಟ್ ಅನ್ನ ಪ್ರಾಫಿಟ್, ಸಮ್ ಆಪರೇಟಿಂಗ್ ಪ್ರಾಫಿಟ್ ಅಂತ ಅವರು ತಗೊಳ್ತಾರೆ. ಬಿಕಾಸ್ ಬ್ಯಾಂಕ್ ಸ್ಟಾರ್ಟ್ ಆಗಂತ ಉದ್ದೇಶ ಕೂಡ ಟು ಅರ್ನ್ ಎ ಮಿನಿಮಮ್ ಪ್ರಾಫಿಟ್ ಆಸ್ ವೆಲ್ ಆಸ್ ಟು ಪ್ರೊವೈಡ್ ದ ಸರ್ವಿಸ್ ಟು ದೇರ್ ಕಸ್ಟಮರ್ಸ್. Okay, the next service is
The bank provides overdraft facility to its customers through which they are allowed to withdraw more than their deposits. Interest is charged from the customers on overdrawn amount. For example, ಈಗ ನಾನು ಯಾವುದೋ ಒಂದು ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದೀನಿ, ನನ್ನ ಅಕೌಂಟಲ್ಲಿ ಬ್ಯಾಲೆನ್ಸ್ ಇದೆ, ಸಫಿಷಿಯೆಂಟ್ ಬ್ಯಾಲೆನ್ಸ್ ಇದೆ. ನಾನೇನು ಮಾಡ್ಬೋದು, ನನ್ನ ಅಮೌಂಟನ್ನು ನಾನು ಯಾರಿಗಾದ್ರೂ ಪೇಮೆಂಟ್ ಮಾಡ್ಬೋದು ಅಥವಾ ಚೆಕ್ ಅನ್ನು ಇಶ್ಯೂ ಮಾಡ್ಬೋದು, ಸಮಥಿಂಗ್ ಐ ಕ್ಯಾನ್ ಡೂ. ಬಟ್ ನನ್ನ ಅಕೌಂಟಲ್ಲಿ ದುಡ್ಡೇ ಇಲ್ಲ ಅಂತ ಟೈಮಲ್ಲಿ, ಅಥವಾ ನನಗೆ ಇನ್ನೂ ಸ್ವಲ್ಪ ಜಾಸ್ತಿ ದುಡ್ಡು ಬೇಕಾಗುತ್ತೆ ಅಂದಾಗ ನಿಮ್ಮ ಒಂದು ನೆಟ್ವರ್ಕ್ ಅನ್ನ ನೋಡ್ತಾ, ನಿಮ್ಮ ಒಂದು ಫೈನಾನ್ಷಿಯಲ್ ಪೊಸಿಷನ್, ನಿಮ್ಮ ಟ್ರ್ಯಾಕ್ ರೆಕಾರ್ಡು, ನಿಮ್ಮ ಪ್ರೀವಿಯಸ್ ಎಲ್ಲದೂ ಕೂಡ ನೋಡ್ಬಿಟ್ಟು, ಟ್ರಾನ್ಸಾಕ್ಷನ್ಸ್ ಅನ್ನ ನೋಡ್ಬಿಟ್ಟು ಏನು ಮಾಡ್ತಾನೆ, ದೇ ಆರ್ ಗೋಯಿಂಗ್ ಟು ಫಿಕ್ಸ್ ಸಮ್ ಓಡಿ ಫೆಸಿಲಿಟೀಸ್. ಓಡಿ ಅಂತ ನೀವು ಕೇಳಿರ್ಬೋದು, ಓವರ್ ಡ್ರಾಫ್ಟ್ ಫೆಸಿಲಿಟಿಯನ್ನ ಬ್ಯಾಂಕರ್ಸು ಕಸ್ಟಮರ್ಸ್ಗೆ ಕೊಡ್ತಾರೆ. ಇದರ ಅರ್ಥ ಏನಂತಂದ್ರೆ, ನಿಮ್ಮ ಅಕೌಂಟಲ್ಲಿ ಈ ಒಂದು ಜೀರೋ ಬ್ಯಾಲೆನ್ಸ್ ಇದ್ರೂ ಕೂಡ ಯು ಕ್ಯಾನ್ ಯೂಸ್ ಆರ್ ಯು ಕ್ಯಾನ್ ಇಶ್ಯೂ ಚೆಕ್ ಫಾರ್ ಸರ್ಟೈನ್ ಅಮೌಂಟ್. ಒಂದು ಲಿಮಿಟ್ ಅಂತ ಇರುತ್ತೆ, ಒಂದು 5 ಲಕ್ಷನೋ 2 ಲಕ್ಷನೋ ಲಿಮಿಟ್ ಅನ್ನು ಫಿಕ್ಸ್ ಮಾಡಿರ್ತಾರೆ. ಅಷ್ಟು ಅಮೌಂಟ್ ವರೆಗೂ ಕೂಡ ನೀವೇನು ಮಾಡ್ಬೋದು, ಈ ಒಂದು ನಿಮ್ಮ ಅಕೌಂಟಲ್ಲಿ ಜೀರೋ ಬ್ಯಾಲೆನ್ಸ್ ಇದ್ರೂ ಕೂಡ ನೀವು ಯಾರಿಗಾರ ಚೆಕ್ ಇಶ್ಯೂ ಮಾಡ್ಬೋದು, ಯಾರಿಗಾರ ಪೇಮೆಂಟ್ ಅನ್ನ ಮಾಡ್ಬೋದು ಬೈ ಯೂಸಿಂಗ್ ಓವರ್ ಡ್ರಾಫ್ಟ್ ಫೆಸಿಲಿಟಿ. ಈ ತರ ಕೂಡ ಸರ್ವಿಸ್ ಅನ್ನ ಬ್ಯಾಂಕರ್ಸು ತಮ್ಮ ಕಸ್ಟಮರ್ಸ್ಗೆ ಕೊಡ್ತಾ ಹೋಗ್ತಾರೆ. ಅದೇನು ಫ್ರೀಯಾಗಿ ಸರ್ವಿಸ್ ಕೊಡೋಂಥದ್ದಲ್ಲ. ಅವ್ರು ಏನು ಓಡಿ ಫೆಸಿಲಿಟಿನ ತಗೊಂಡಿರ್ತಾರೆ, ಎಷ್ಟು ಅಮೌಂಟ್ ಅನ್ನು ಅವ್ರು ಡ್ರಾ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ನನ್ನ ಅಕೌಂಟಲ್ಲಿ ಜೀರೋ ಇದೆ, 2 lakh rupees ಬೇಕು. 2 lakh ನಾನೇನ್ ಮಾಡ್ತೀನಿ, ಓಡಿ ಫೆಸಿಲಿಟಿನ ತಗೊಳ್ತೀನಿ ಅಥವಾ ಯಾರಿಗೂ ಪೇಮೆಂಟ್ ಅನ್ನ ಮಾಡ್ತೀನಿ, ಥ್ರೂ ಚೆಕ್ ಪೇಮೆಂಟ್ ಮಾಡ್ತೀನಿ. ಇದಾದ ನಂತರ ಥ್ರೂ ನೆಫ್ಟ್ RTGS ಮಾಡಿದ ನಂತರ ನನ್ನ ಅಕೌಂಟ್ ಅಲ್ಲಿ ಜೀರೋ ಇದ್ರೂ ಕೂಡ 2 ಲಕ್ಷ ಪೇಮೆಂಟ್ ಆಗಿದೆ ಅಂದ್ರೆ 1 ಮಂತ್ ಕೂಡ ನಾನು ಕಟ್ಟಿಲ್ಲ ಅಂತಂದ್ರೆ, ಆ ಒಂದು ತಿಂಗಳಿಗೆ 2 ಲಕ್ಷಕ್ಕೆ ಎಷ್ಟು ಬಡ್ಡಿ ಆಗುತ್ತೆ ಅಷ್ಟನ್ನು ಕೂಡ ಇಂಟ್ರೆಸ್ಟ್ ನ ಕೂಡ ಚಾರ್ಜ್ ಮಾಡ್ತಾರೆ. ಹಾಗೆ ಫ್ರೀ ಆಫ್ ಸರ್ವಿಸ್ ಅನ್ನ ಅವರು ಕೊಡೋದಿಲ್ಲ. ದೇ ಆರ್ ಗೋಯಿಂಗ್ ಟು ಚಾರ್ಜ್ ದ ಸರ್ವಿಸ್. ಬ್ಯಾಂಕರು ತಮ್ಮ ಕಸ್ಟಮರ್ಗೆ ಚಾರ್ಜ್ ಅನ್ನ ಮಾಡ್ತಾ ಹೋಗ್ತಾರೆ. ಎಷ್ಟು ಅಮೌಂಟ್ ಅನ್ನು ಡ್ರಾ ಮಾಡಿದ್ರೆ ಅದರ ಮೇಲೆ ಓಡಿ ಎಷ್ಟು ರೇಟ್ ಚಾರ್ಜಸ್ ಇರುತ್ತೆ RBI ಗೈಡ್ಲೈನ್ಸ್ ಪ್ರಕಾರ ಇಂಟ್ರೆಸ್ಟ್ ಅನ್ನ ಚಾರ್ಜ್ ಮಾಡ್ತಾ ಹೋಗ್ತಾರೆ. ಅಗೇನ್ ದ ಫೋರ್ತ್ ಸರ್ವಿಸ್ ಈಸ್ ರೆಮಿಟೆನ್ಸಸ್ ಆಫ್ ಫಂಡ್ಸ್. ರೆಮಿಟೆನ್ಸಸ್ ಯಾವಾಗ ಮಾಡ್ತೀವಿ? ಫಂಡ್ಸ್ ಅನ್ನ ರೆಮಿಟೆನ್ಸ್ ಮಾಡ್ತೀವಿ. ಯಾರಿಗೆ ಮಾಡ್ತೀವಿ? ಬ್ಯಾಂಕಿಗೆ ಮಾಡ್ತೀವಿ. ಹಾಗಾದ್ರೆ ಯಾರಿಗೆ ಮಾಡ್ತಾರೆ ಅಂದ್ರೆ, ಕಸ್ಟಮರ್ಸ್ ಹೋಗ್ಬಿಟ್ಟು ತಮ್ಮಲ್ಲಿರುವಂತಹ ಅಮೌಂಟ್ ಅನ್ನ ರೆಮಿಟೆನ್ಸ್ ಅನ್ನ ಮಾಡಬಹುದು. ಈ ತರ ಒಂದು ಸರ್ವಿಸ್ ಅನ್ನ ಕೂಡ ಒಬ್ಬ ಬ್ಯಾಂಕರು ಕಸ್ಟಮರ್ಸ್ಗೆ ಕೊಡ್ತಾ ಹೋಗ್ತಾನೆ. ಬ್ಯಾಂಕ್ಸ್ ಹೆಲ್ಪ್ ದೇರ್ ಕಸ್ಟಮರ್ಸ್ ಇನ್ ಟ್ರಾನ್ಸ್ಫರಿಂಗ್ ಫಂಡ್ಸ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್ ಥ್ರೂ ಚೆಕ್ಸ್, ಡ್ರಾಫ್ಟ್ಸ್, ಅದರ್ವೈಸ್ RTGS ಅಂಡ್ ದ ನೆಫ್ಟ್. ಹಾಗಾದ್ರೆ ಚೆಕ್ ಮೂಲಕ, DD ಮೂಲಕ ಅಥವಾ RTGS ನೆಫ್ಟ್ ಮೂಲಕ ನೀವು ಯಾರಿಗಾದ್ರೂ ಪೇಮೆಂಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಿಮ್ಮ ಯಾರೋ ಕ್ಲೈಂಟ್ ಇರ್ತಾರೆ, ಅವ್ರಿಗೆ ನೀವು ಪೇಮೆಂಟ್ ಅನ್ನ ಮಾಡಬೇಕು ಅಂತಂದ್ರೆ, ನೋ ನೀಡ್ ಟು ಫಿಸಿಕಲಿ ಯು ಹ್ಯಾವ್ ಟು ಗೋ ಟು ದ ಕಸ್ಟಮರ್ಸ್ ಅಂಡ್ ಯು ಹ್ಯಾವ್ ಟು ಪೇ ದ ಹಾರ್ಡ್ ಕ್ಯಾಶ್. ಅಲ್ಲಿ ಯಾವುದೇ ರೀತಿಯಾದಂತಹ ನೆಸೆಸರಿ ಇರಲ್ಲ. ನೀವೇನ್ ಮಾಡ್ಬೇಕಾಗುತ್ತೆ, ನಿಮ್ಮ ಬ್ಯಾಂಕಿಗೆ ಹೋಗ್ಬೇಕಾಗುತ್ತೆ, ನಿಮ್ಮ ಬ್ಯಾಂಕರ್ಗೆ ಅಪ್ರೋಚ್ ಮಾಡ್ಬೇಕಾಗುತ್ತೆ. ಸೊ ಅಂಡ್ ಸೊ ಒಬ್ಬ ಕ್ಲೈಂಟಿಗೆ ನಾನು ಪೇಮೆಂಟ್ ಅನ್ನ ಮಾಡಬೇಕು, ಅಥವಾ ನಾನೊಬ್ಬ ಸಪ್ಲೈಯರ್ ಇದ್ದಾನೆ ಅವ್ನಿಗೆ ಪೇಮೆಂಟ್ ಅನ್ನ ಮಾಡಬೇಕು, ನೀವು ಇವ್ರಿಗೆ ಪೇಮೆಂಟ್ ಅನ್ನ ಮಾಡ್ಕೊಡಿ ಅಂತ ನೀವೇನಾದ್ರೂ ನಿಮ್ಮ ಬ್ಯಾಂಕರಿಗೆ ರಿಕ್ವೆಸ್ಟ್ ಮಾಡಿದ್ರೆ, ಜಸ್ಟ್ ನೀವು ಚೆಕ್ ಅಥವಾ DD ಅಥವಾ ಏನಾದ್ರು RTGS ಮಾಡಿ ಅಂತ ನೀವು ಇನ್ಸ್ಟ್ರೂಮೆಂಟ್ಸ್ ಅನ್ನ ಕೊಟ್ಟರೆ ಸಾಕು. ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ಸ್ ಅವ್ರೇನ್ ಮಾಡ್ತಾರೆ, ನಿಮಗೆ ಕಳಿಸ್ಬೇಕಾಗಿರೋಂಥ ಆ ಅಮೌಂಟ್ ಅನ್ನ ಅವರೇ ನಿಮ್ಮ ಪರವಾಗಿ ಟ್ರಾನ್ಸ್ಫರ್ ಮಾಡ್ತಾರೆ. ಅದಕ್ಕೆ ನಿಮಗೆ ಸಮ್ ನಾಮಿನಲ್ ಅಮೌಂಟ್ ಅನ್ನ ಚಾರ್ಜಸ್ ಅನ್ನ ಮಾಡ್ತಾರೆ. ಈ ತರ ಏನಾದ್ರು ನೀವು ರೆಮಿಟೆನ್ಸ್ ಅನ್ನ ಮಾಡ್ಬೇಕು ಅಥವಾ ಟ್ರಾನ್ಸ್ಫರ್ ಆಫ್ ಫಂಡ್ಸ್ ಮಾಡ್ಬೇಕು ಒಂದು ಅಕೌಂಟಿಂಗ್ ಇನ್ನೊಂದು ಅಕೌಂಟಿಂಗ್ ಅಂತಂದ್ರೆ ಈಸಿಯಾಗಿ ನೀವು ಬ್ಯಾಂಕರ್ಗೆ ಥ್ರೂ ಮಾಡಬಹುದು. ಹಾಗಾಗಿ ಇದು ಕೂಡ ಒನ್ ಆಫ್ ದ ಸರ್ವಿಸ್ ಆಫ್ ದ ಬ್ಯಾಂಕರ್ ಅಂತ ಹೇಳಿ ಹೇಳ್ತಾರೆ. ನೆಕ್ಸ್ಟ್ ಒನ್, ಡಿಸ್ಕೌಂಟಿಂಗ್ ಆಫ್ ಬಿಲ್ಸ್ ಆಫ್ ಎಕ್ಸ್ಚೇಂಜ್. ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಇಟ್ಸ್ ಅ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್. ಒನ್ ಟೈಪ್ ಆಫ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನಾನು ಮತ್ತೆ ಇನ್ನೊಬ್ಬ X ಅನ್ನ ಜೊತೆಗೆ ಒಂದು ವ್ಯವಹಾರ ನಡೆದಿರುತ್ತೆ, ಒಂದು ಟ್ರಾನ್ಸಾಕ್ಷನ್ ನಡೆದಿರುತ್ತೆ. ಆಗ ನಾನು X ಅನ್ನೋರಿಗೆ ಪೇಮೆಂಟ್ ಅನ್ನು ಮಾಡ್ಬೇಕು. ಈಗ X ಇಂದ ನಾನು ಸಪ್ಲೈ ಮಾಡಿಸ್ಕೊಂಡಿದ್ದೀನಿ ರಾ ಮೆಟೀರಿಯಲ್, ಅವ್ನಿಗೆ ಪೇಮೆಂಟ್ ಮಾಡ್ಬೇಕು 1 lakh rupees. ನಾನೇನ್ ಹೇಳ್ತೀನಿ, ಸರ್ ನನಗೀಗ ಪೇಮೆಂಟ್ ಅನ್ನ ಮಾಡೋದಕ್ಕೆ ಆಗಲ್ಲ, ನಾನೇನ್ ಮಾಡ್ತೀನಿ, ಐ ವಿಲ್ ಗೋಯಿಂಗ್ ಟು ಪೇ ಅಮೌಂಟ್ ಲೇಟರ್ ಆನ್. ನಾನು ತುಂಬಾ ಸ್ವಲ್ಪ ಟೈಮ್ ಕೊಟ್ಬಿಟ್ಟು ನಾನು ನಿಮಗೆ ಪೇಮೆಂಟ್ ಅನ್ನ ಮಾಡ್ತೀನಿ ಅಂತ ಹೇಳ್ತೀವಿ. ಹಾಗಾದ್ರೆ X ಗೆ ಏನ್ ಹೇಳ್ತಾನೆ, ನನಗೆ ಏನಾದ್ರು ನೀವು ಶ್ಯೂರಿಟಿ ಕೊಡ್ಬೇಕು, ಗ್ಯಾರಂಟಿ ಕೊಡ್ಬೇಕಂದಾಗ ಏನ್ ಹೇಳ್ತಾನೆ, ನಾನೊಂದು ಪ್ರಾಮಿಸರಿ ನೋಡ್ತಾರ ನಾನು ಬರ್ದ್ ಕೊಡ್ತೀನಿ. ಏನಂತ ಹೇಳಿ, ಇಷ್ಟು ಅಮೌಂಟ್ ಅನ್ನು ಕೊಡಬೇಕು ನಾನು ಆಫ್ಟರ್ 30 days, ಆಫ್ಟರ್ ಒಂದು 15 days ಅಂತ ನಾನು ಏನ್ ಬರ್ದ್ಬಿಟ್ಟು ಸಿಗ್ನೇಚರ್ ಹಾಕಿ ನಾನು ಕೊಟ್ಟಿದ್ದೆ, ಅದು ಅವನಿಗೆ ಡಾಕ್ಯುಮೆಂಟ್. ಅಷ್ಟು ಟೈಮ್ ಅನ್ನ ಪೀರಿಯಡ್ ಕೊಟ್ಟಿರ್ತಾನೆ. ಅದಾದ್ಮೇಲೆ ನಾವು ಇಮಿಡಿಯೇಟ್ ಆಗಿ ಪೇಮೆಂಟ್ ಮಾಡ್ಬೇಕಾಗುತ್ತೆ. ಎಷ್ಟು ಬಿಲ್ ಅಮೌಂಟ್ ಇರುತ್ತೆ, ಇನ್ವಾಯ್ಸ್ ಅಮೌಂಟ್ ಅಷ್ಟನ್ನು ಕೂಡ ನಾವು ಪೇಮೆಂಟ್ ಮಾಡ್ಬೇಕಾಗುತ್ತೆ. ಹಾಗಾದ್ರೆ ಇಲ್ಲಿ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಯಾವಾಗ ಬರುತ್ತೆ ಅಂದ್ರೆ, ಡಿಸ್ಕೌಂಟಿಂಗ್ ಮಾಡ್ತಾನೆ. ಏನಂತಂದ್ರೆ, ಈಗ X ಅನ್ನೋ ಏನ್ ಮಾಡ್ತಾನೆ, ನಾನು 1 ತಿಂಗಳು ಟೈಮ್ ಕೇಳಿರ್ತೀನಿ 30 days ಅಂತ ಹೇಳಿ. ಹಾಗಾದ್ರೆ 1 ಲಕ್ಷ ರೂಪಾಯಿ ಒಂದು 30 days ಆದ್ಮೇಲೆ ಸಿಗುತ್ತೆ ಅಂತ ಅವ್ನಿಗೆ ಗ್ಯಾರಂಟಿ ಇದೆ. ಯಾಕಂದ್ರೆ ನಾನು ಒಂದು ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಅನ್ನ ಪ್ರಾಮಿಸರ್ ನೋಟ್ ಥ್ರೂ ಬರ್ದು ಕೊಟ್ಟಿದ್ದೀನಿ. ಹಾಗಾದ್ರೆ ಅವನಿಗೆ ಮಿಡ್ಲ್ ಅಲ್ಲಿ 1 week ಆದ ತಕ್ಷಣ ಅವ್ನಿಗೆ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಇರುತ್ತೆ ಕೈಯಲ್ಲಿ. ಬಟ್ X ಅನ್ನ ಅವನಿಗೆ ಅಮೌಂಟ್ ತುಂಬಾ ಅರ್ಜೆಂಟ್ ಇರುತ್ತೆ. ಅವಾಗ ಏನ್ ಮಾಡ್ತಾನೆ, ಅವನ ಬ್ಯಾಂಕರ್ ಹತ್ರ ಹೋಗ್ತಾನೆ, ಸರ್ ಸೋ ಅಂಡ್ ಸೋ ಚಿರಂಜಿ ಅನ್ನೋರು ನಮಗೆ ಅಮೌಂಟ್ ಅನ್ನ ಕೊಡ್ಬೇಕು, ಬಟ್ ಅವ್ರ ಅಮೌಂಟ್ ಕೊಡೋದಕ್ಕೆ ನನಗೆ ಒಂದು ಪ್ರಾಮಿಸರಿ ನೋಟ್ ಅನ್ನ ಕೊಟ್ಟಿದ್ದಾರೆ ಅಥವಾ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಅನ್ನ ಕೊಟ್ಟಿದ್ದಾರೆ, ಇದನ್ನ ನೀವು ತಗೊಂಡ್ಬಿಟ್ಟು ನನಗೆ ಪೇಮೆಂಟ್ ಅನ್ನ ಮಾಡಿ ಅಂತ ಹೇಳ್ತಾರೆ. ಹಾಗಾದ್ರೆ 1 ಲಕ್ಷ ರೂಪಾಯಿ ನೀವು ಏನ್ ನಾನು ಪ್ರಾಮಿಸರಿ ನೋಟ್ ಕೊಟ್ಟಿರ್ತಾರೆ, ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಬ್ಯಾಂಕರ್ ಕಲೆಕ್ಟ್ ಮಾಡ್ಕೊಳ್ತಾರೆ. X ಬ್ಯಾಂಕರ್ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಏನ್ ಮಾಡ್ತಾನೆ,
ಡಿಸ್ಕೌಂಟ್ ಮಾಡ್ಕೊಡ್ತಾನೆ. ಫಾರ್ ಎಕ್ಸಾಂಪಲ್ 1 ಲಕ್ಷ ಇದ್ರೆ 99,000 ರೂಪಾಯಿ ಅವ್ರಿಗೆ ಕ್ಯಾಶ್ ಅನ್ನ ಕೊಡ್ತಾನೆ, 1,000 ರುಪೀಸ್ ಡಿಸ್ಕೌಂಟ್ ಮಾಡ್ತಾನೆ. ಅಂದ್ರೆ ಈ 1,000 ರೂಪಾಯಿ ನಾನು ನಿಮಗೆ ಕಡಿಮೆ ಕೊಡ್ತೀನಿ, ಆ 30 ಡೇಸ್ ಆದ್ಮೇಲೆ 1 ಲಕ್ಷ ರೂಪಾಯಿನ ನಾನು ಕಲೆಕ್ಟ್ ಮಾಡ್ಕೊಳ್ಳಿ. ದಿಸ್ ಆಲ್ಸೋ ಒನ್ ಆಫ್ ದ ಸರ್ವಿಸ್ ಪ್ರೊವೈಡಿಂಗ್ ಬೈ ದ ಬ್ಯಾಂಕರ್ ಅಂತ ಹೇಳ್ಬೋದು. ಹಾಗಾದ್ರೆ ಡಿಸ್ಕೌಂಟಿಂಗ್ ಆಫ್ ಬಿಲ್ಸ್ ಆಫ್ ಎಕ್ಸ್ಚೇಂಜ್. ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಯಾವಾಗ ಬರುತ್ತೆ ಅಂದ್ರೆ ಯಾವಾಗಾದ್ರೂ ನಾವು ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್ ಅನ್ನ ಮಾಡಿ ಇಮಿಡಿಯೇಟ್ ಕ್ಯಾಶ್ ಸೆಟಲ್ಮೆಂಟ್ ಮಾಡಿಲ್ಲ ಅಂತ ಅಂದಾಗ ಅವಾಗ ನನ್ನ ಬೈಯರ್ ಏನ್ ಮಾಡ್ತಾರೆ, ಅವನು ಒಂದು ಪ್ರಾಮಿಸರಿ ನೋಟ್ ಅನ್ನ ಕೊಡ್ತಾರೆ ಅಥವಾ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಇನ್ ರಿಟರ್ನ್ ಫಾರ್ಮ್ ಅಲ್ಲಿ ಸೈನ್ ಮಾಡಿಲ್ಲ ಕೊಟ್ಟು ಒಂದು ಟೈಮ್ ಡ್ಯೂರೇಷನ್ ತಗೊಳ್ತಾನೆ, ಎಷ್ಟು ಅಮೌಂಟ್ ಅಂತೆಲ್ಲ ಮೆನ್ಷನ್ ಮಾಡಿ ಕೊಡ್ತಾನೆ. ಹಾಗಾದ್ರೆ ಇದು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಅಲ್ಲಿ ಬರುತ್ತೆ ಅಥವಾ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಒಂದು ಟೈಪ್ ಇದು ಬಿಲ್ಸ್ ಆಫ್ ಎಕ್ಸ್ಚೇಂಜ್. ಆ ಒಬ್ಬ ರಿಸೀವರ್ ಏನಿರ್ತಾನೆ ಅಥವಾ ಸೆಲ್ಲರ್ ಏನಿರ್ತಾನೆ ಆ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಅನ್ನ ಪಡಿತಾನೆ. 30 ಡೇಸ್ ಆದ್ಮೇಲೆ ಅಮೌಂಟ್ ನಾನು ಕಲೆಕ್ಟ್ ಮಾಡ್ಕೊಳ್ತೀನಿ ಅಂತ ಅವ್ನು ಗ್ಯಾರಂಟಿ ಮೇಲೆ ಪಡಿತಾನೆ. ಬಟ್ ಅವನಿಗೆ ಇನ್ ಬಿಟ್ವೀನ್ ಏನಾದ್ರು ಅಮೌಂಟ್ ಅರ್ಜೆಂಟ್ ನೀಡ್ ಇತ್ತು ಅಂತಂದ್ರೆ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ತನ್ನ ಬ್ಯಾಂಕರಿಗೆ ಸರೆಂಡರ್ ಮಾಡ್ತಾನೆ. ಅವನು ಏನ್ ಮಾಡ್ತಾನೆ, ಬ್ಯಾಂಕರ್ ನಿನ್ಗೆ 100% ಅಮೌಂಟ್ ಕೊಡಲ್ಲ, ಒಂದು 98%, 95% ಕೊಡ್ತಾನೆ, ರಿಮೈನಿಂಗ್ ಅನ್ನ ಡಿಸ್ಕೌಂಟ್ ಮಾಡ್ತೀನಿ ಅಂತ ಹೇಳಿ ಕೊಡ್ತಾನೆ. ಡಿಸ್ಕೌಂಟಿಂಗ್ ಆಫ್ ಬಿಲ್ಸ್ ಅಂದ್ರೆ ಏನ್ ಫೇಸ್ ವ್ಯಾಲ್ಯೂ ಇರುತ್ತೆ ಅಷ್ಟು ಕೊಡಲ್ಲ, ಸಮ್ ಅಮೌಂಟ್ ರೆಡ್ಯೂಸ್ ಮಾಡಿ 1 or 2% ರೆಡ್ಯೂಸ್ ಮಾಡಿ ಅವನಿಗೆ ಪೇಮೆಂಟ್ ಅನ್ನ ಮಾಡ್ತಾ ಹೋಗ್ತಾನೆ. ಅಗೈನ್ ದ ನೆಕ್ಸ್ಟ್ ಸರ್ವಿಸ್ ಈಸ್ ಚೆಕ್ ಪೇಮೆಂಟ್. ಬ್ಯಾಂಕರು ಕಸ್ಟಮರ್ ಈ ತರ ಒಂದು ಸರ್ವಿಸ್ ಅನ್ನ ಕೊಡ್ತಾನೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಏನಾದ್ರು ಕ್ರಾಸ್ ಚೆಕ್ ಯಾರಾದ್ರೂ ಕೊಟ್ಟಿದ್ರೆ, ನಾನೇ ಚಿರಂಜೀವಿ, ನನಗೆ ಯಾರಾದ್ರೂ ಕ್ರಾಸ್ ಚೆಕ್ ಕೊಟ್ಟಿದ್ರೆ ಅಂತಂದ್ರೆ ನನ್ನ ಬ್ಯಾಂಕ್ SBI ಇದೆ ಅಂತ ಹೇಳಿದೀನಿ. ಹಾಗಾದ್ರೆ SBI ಬ್ಯಾಂಕಿಗೆ ಹೋಗ್ತೀನಿ, ಸರ್ ನನಗೆ ಯಾರೋ ಒಬ್ಬ ಜೆಡ್ ಅನ್ನೋ ವ್ಯಕ್ತಿ ಅಥವಾ ಎಕ್ಸ್ ಅನ್ನೋ ವ್ಯಕ್ತಿ ನನಗೆ ಚೆಕ್ ಅನ್ನ ಕೊಟ್ಟಿದ್ದ ಒಂದು 10,000 ರೂಪಾಯಿ, ಈ ಚೆಕ್ ಅನ್ನ ಕಲೆಕ್ಟ್ ಮಾಡ್ಕೊಡಿ, ಅವ್ರದ್ದಿರೋದು ಮೈಸೂರಲ್ಲಿ ಅಕೌಂಟ್, ನನಗೆ ಕಲೆಕ್ಷನ್ ಮಾಡ್ಕೊಡಿ ಅಂತ ನಾನು ಯಾವ್ದೋ ಕಲೆಕ್ಷನ್ ಹಾಕಿದ್ರೆ, ಈ ತರ ಏನಾದ್ರು ಚೆಕ್ ಪೇಮೆಂಟ್ ಅನ್ನ ಮಾಡೋದು ಅಥವಾ ಚೆಕ್ ಅನ್ನ ಕಲೆಕ್ಟ್ ಮಾಡಿ ನಮಗೆ ಆ ಕಲೆಕ್ಟಿಂಗ್ ಬ್ಯಾಂಕರ್ ಆಗ್ತಾರೆ ನನ್ನ ಬ್ಯಾಂಕರ್ ಕಲೆಕ್ಟ್ ಮಾಡಿ ನನ್ನ ಅಕೌಂಟ್ಗೆ ಕ್ರೆಡಿಟ್ ಮಾಡಿ, ಈ ತರ ಒಂದು ಸರ್ವಿಸ್ ಅನ್ನ ಕೂಡ ಬ್ಯಾಂಕರು ತನ್ನ ಕಸ್ಟಮರ್ಸ್ ಗೆ ಕೊಡ್ತಾನೆ. ಹಾಗಾದ್ರೆ ನೆಕ್ಸ್ಟ್ 7th ಸರ್ವಿಸ್ ಈಸ್ ಕಲೆಕ್ಷನ್ ಅಂಡ್ ಪೇಮೆಂಟ್ ಆಫ್ ಕ್ರೆಡಿಟ್ ಇನ್ಸ್ಟ್ರೂಮೆಂಟ್ಸ್. ಏನಾದ್ರು ಕ್ರೆಡಿಟ್ ಇನ್ಸ್ಟ್ರೂಮೆಂಟ್ಸ್ ಇದ್ರೆ ಅದ್ರ ರಿಲೇಟೆಡ್ ಏನಾದ್ರು ಪೇಮೆಂಟ್ಸ್ ಅನ್ನ ಮಾಡಬೇಕು ಅಥವಾ ಅವರು ಕಲೆಕ್ಟ್ ಮಾಡ್ಕೊಳ್ಬೇಕಂದ್ರೆ ಆ ತರ ಸರ್ವಿಸ್ ಅನ್ನ ಕೂಡ ಒಂದು ಏಜೆಂಟ್ ಆಗಿ ಅಥವಾ ಮಿಡಲ್ ಮ್ಯಾನ್ ಆಗಿ ಏನ್ ಮಾಡ್ತಾನೆ, ಬ್ಯಾಂಕರು ಸರ್ವಿಸ್ ಅನ್ನ ಕೊಡ್ತಾ ಹೋಗ್ತಾನೆ. ಸ್ನೇಹಿತರೆ ಗೊತ್ತಾಗ್ತಿದೆನಾ? In modern business, different types of credit instruments such as the bills of exchange, promissory notes, checks are used. Banks deal with such instruments. Modern banks collects and pay different type of credit instrument as the representative of the customers. Representative ಆಗಿ as a customer representative ಆಗಿ ಆಕ್ಟ್ ಮಾಡ್ತಾರೆ. ಏನಾದ್ರು ಕ್ರೆಡಿಟ್ ಇನ್ಸ್ಟ್ರೂಮೆಂಟ್ಸ್ ಏನಾದ್ರು ಇತ್ತಂದ್ರೆ ಆನ್ ಬಿಹಾಫ್ ಆಫ್ ಏನ್ ಮಾಡ್ತಾರೆ, ಕಲೆಕ್ಟ್ ಮಾಡ್ಕೊಳ್ತಾರೆ ಮತ್ತೆ ಕಸ್ಟಮರ್ಗೆ ನೀಡ್ತಾರೆ. ಅಥವಾ ಈ ತರ ಒಂದು ಸರ್ವಿಸ್ ಅನ್ನ ಕೂಡ ಒಬ್ಬ ಬ್ಯಾಂಕರು ಕಸ್ಟಮರ್ಸ್ ಗೆ ನೀಡ್ತಾ ಹೋಗ್ತಾನೆ. ನಾನು ಒಂದು ಎಕ್ಸಾಂಪಲ್ ಹೇಳಿದೆ ಪ್ರೀವಿಯಸ್ ಬಿಲ್ಸ್ ಆಫ್ ಎಕ್ಸ್ಚೇಂಜ್. ಎಕ್ಸ್ ಅನ್ನೋ ಬ್ಯಾಂಕರ್ ಏನ್ ಮಾಡಿದ್ರು, ಅವರ ಪರವಾಗಿ ಎಕ್ಸ್ ಪರವಾಗಿ ತಾನೇ ಪ್ರಾಮಿಸರಿ ನೋಟ್ ಅಥವಾ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಅನ್ನ ಕಲೆಕ್ಟ್ ಮಾಡ್ಕೊಂಡ ಅಮೌಂಟ್ ಅನ್ನ ಡಿಸ್ಕೌಂಟ್ ಮಾಡ್ಬಿಟ್ಟು ಕೊಟ್ಟಿದ್ದ. ಆ ರಿಮೈನಿಂಗ್ ಅಮೌಂಟ್ ಏನಿರುತ್ತೆ 1 ಲಕ್ಷ ಅಮೌಂಟ್ 30 ಡೇಸ್ ಡ್ಯೂರೇಷನ್ ಏನ್ ಕೊಟ್ಟಿರ್ತಾನೆ, ಆ 30 ಡೇಸ್ ಆದ್ಮೇಲೆ ಅವ್ನು ಏನ್ ಮಾಡ್ತಾನೆ, ಆನ್ ಬಿಹಾಫ್ ಆಫ್ ಕಸ್ಟಮರ್ ಅವ್ನು ಕಲೆಕ್ಟ್ ಮಾಡ್ಕೊಳ್ತಾನೆ. ಒಂದು ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಅನ್ನ ನನಗೆ ಕೊಟ್ಟು ಅವನು ದುಡ್ಡನ್ನ ಕಲೆಕ್ಟ್ ಮಾಡ್ಕೊಳ್ತಾನೆ. ಯಾಕಂದ್ರೆ ಅಲ್ಲಿ ಎಲ್ಲ ಪ್ರಾಮಿಸರಿನ ರಿಟರ್ನ್ ಫಾರ್ಮ್ ಅಲ್ಲಿ ಒಂದು ಅಗ್ರಿಮೆಂಟ್ ಆಗಿರುತ್ತೆ ನಮ್ಮ ಮತ್ತೆ ಎಕ್ಸ್ ಮಧ್ಯದಲ್ಲಿ. ಈ ತರ ಒಂದು ಸರ್ವಿಸ್ ಅನ್ನ ಕೂಡ ಕೊಡ್ತಾರೆ. ಅಗೇನ್ ಫಾರಿನ್ ಕರೆನ್ಸಿ ಎಕ್ಸ್ಚೇಂಜ್. ಏನಾದ್ರೂ ನಮಗೆ ಫಾರಿನ್ ಟ್ರೇಡ್ ಮಾಡ್ತಾ ಇದ್ರೆ, ಇಂಪೋರ್ಟ್ ಎಕ್ಸ್ಪೋರ್ಟ್ ಏನಾದ್ರು ಬಿಸಿನೆಸ್ ಮಾಡ್ತಾ ಇದ್ರೆ, ಇಂಥ ಟೈಮಲ್ಲೂ ಕೂಡ ಫಾರಿನ್ ಕರೆನ್ಸಿನ ಎಕ್ಸ್ಚೇಂಜ್ ಮಾಡೋಕ್ಕೂ ಕೂಡ ಒಂದು ಬ್ಯಾಂಕರು ಸರ್ವಿಸ್ ಅನ್ನ ನೀಡ್ತಾನೆ. ನಾರ್ಮಲ್ ಆಗಿ ನೀವು ಕೇಳಿರ್ಬೋದು ಎಕ್ಸಿಮ್ ಬ್ಯಾಂಕ್, ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಬ್ಯಾಂಕ್ ಅಂತ ಇದೆ. ಇವೆಲ್ಲ ಆ ತರ ಸರ್ವಿಸ್ ಅನ್ನು ನಿಮಗೆ ನೀಡ್ತಾ ಹೋಗುತ್ತೆ. ಬ್ಯಾಂಕ್ಸ್ ಡೀಲ್ ವಿತ್ ಫಾರಿನ್ ಕರೆನ್ಸೀಸ್ ಹ್ಯಾಸ್ ದ ರಿಕ್ವೈರ್ಮೆಂಟ್ಸ್ ಆಫ್ ಕಸ್ಟಮರ್ಸ್. ಬ್ಯಾಂಕ್ಸ್ ಎಕ್ಸ್ಚೇಂಜ್ ಫಾರಿನ್ ಕರೆನ್ಸೀಸ್ ವಿತ್ ಲೋಕಲ್ ಕರೆನ್ಸೀಸ್ ವಿಚ್ ಈಸ್ ಎಸೆನ್ಷಿಯಲ್ ಟು ಸೆಟಲ್ ಡೌನ್ ದ ಡ್ಯೂಸ್ ಇನ್ ದ ಇಂಟರ್ನ್ಯಾಷನಲ್ ಟ್ರೇಡ್. ಏನಾದ್ರು ನಿಮಗೆ ಇಂಟರ್ನ್ಯಾಷನಲ್ ಟ್ರೇಡ್ ಅಥವಾ ಬಿಟ್ವೀನ್ 2 ಕಂಟ್ರೀಸ್ ನೀವು ಟ್ರಾನ್ಸಾಕ್ಷನ್ಸ್ ಅನ್ನ ಮಾಡ್ತಾ ಇದ್ರೆ, ಎಕ್ಸ್ಪೋರ್ಟ್ ಇಂಪೋರ್ಟ್ ಅಂತ ಟೈಮಲ್ಲಿ ಸೆಟಲ್ಮೆಂಟ್ ಮಾಡೋದಕ್ಕೆ ಈ ತರ ಒಂದು ಬ್ಯಾಂಕರ್ ಏನ್ ಮಾಡ್ತಾನೆ, ಆಸ್ ಎ ಮಿಡಲ್ ಮ್ಯಾನ್ ಆಗಿ ಅಥವಾ ಏಜೆಂಟ್ ಆಗಿ ಅಥವಾ ರೆಪ್ರೆಸೆಂಟೇಟಿವ್ ಆಗಿ ನಮ್ಮ ಒಂದು ಪರವಾಗಿ ಕಸ್ಟಮರ್ ಪರವಾಗಿ ಸರ್ವಿಸ್ ಅನ್ನ ಫಾರಿನ್ ಕರೆನ್ಸಿ ಎಕ್ಸ್ಚೇಂಜ್ ಅಲ್ಲಿ ಮಾಡ್ಕೊಡ್ತಾನೆ. ಅದೇ ರೀತಿ ನೆಕ್ಸ್ಟ್ ಕನ್ಸಲ್ಟೆನ್ಸಿ ಅಂತ ನಾವು ಕೇಳ್ಬೋದು. ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಸರ್ವಿಸಸ್. ಮಾಡರ್ನ್ ಕಮರ್ಷಿಯಲ್ ಬ್ಯಾಂಕ್ಸ್ ಆರ್ large organizations. They can expand their functions to a consultancy business. In these functions, bank hire financial and legal and market experts who provide advice to customers regarding industry, trade and income tax, etc. ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಇರ್ಬೋದು ಅಥವಾ ಟ್ರೇಡ್ ಅಂಡ್ ಕಾಮರ್ಸ್ ಬಗ್ಗೆ ಇರ್ಬೋದು, ಲೋನ್ಸ್ ಅಂಡ್ ಅಡ್ವಾನ್ಸಸ್ ಬಗ್ಗೆ ಇರ್ಬೋದು. ಈ ತರ ಏನಾದ್ರು ನಿಮಗೆ ಇನ್ಸ್ಟ್ರಕ್ಷನ್ಸ್ ಅಥವಾ ಸರ್ವಿಸಸ್ ಬೇಕು ಅಂತಂದ್ರೆ ಕೂಡ ಈ ಒಬ್ಬ ಬ್ಯಾಂಕರ್ ಏನ್ ಮಾಡ್ತಾನೆ, ಆಸ್ ಅನ್ ಕನ್ಸಲ್ಟೆಂಟ್ ಆಗಿ ಸರ್ವಿಸ್ ಅನ್ನ ಕೂಡ ಬ್ಯಾಂಕರ್ ಕಸ್ಟಮರ್ಗೆ ನೀಡ್ತಾ ಹೋಗ್ತಾನೆ. ಸ್ನೇಹಿತರೆ, the next service by the banker to their customer is bank guarantee.
ಈ ಒಂದು ಟರ್ಮ್ ಅನ್ನ ನೀವು ಕೇಳಿರ್ಬೋದು. ಬ್ಯಾಂಕ್ ಗ್ಯಾರಂಟಿ ಯಾವಾಗ ಬರುತ್ತೆ ಅಂತಂದ್ರೆ, ಯಾರಾದರೂ ಒಬ್ಬ ಕಸ್ಟಮರ್ ಗೌರ್ಮೆಂಟ್ ಇರ್ಬೋದು ಅಥವಾ ಗೌರ್ಮೆಂಟ್ ಆಫೀಸಸ್ ಇರ್ಬೋದು ಅಥವಾ ಕೋರ್ಟ್ ಇರ್ಬೋದು, ಯಾರಿಗಾದ್ರೂ ಗ್ಯಾರಂಟಿನ ಕೊಡಬೇಕು ಇನ್ ದ ಫಾರ್ಮ್ ಆಫ್ ಫೈನಾನ್ಷಿಯಲ್ ಆಗಿ ಹಣದ ರೂಪದಲ್ಲಿ ಏನಾದ್ರು ಗ್ಯಾರಂಟಿ ಕೊಡಬೇಕು ಅಂತಂದಾಗ, ಅಂತ ಟೈಮಲ್ಲಿ ಯಾರಾದ್ರೂ ಸಿವಿಲ್ ಕಾಂಟ್ರಾಕ್ಟ್ ಮಾಡ್ತಿರ್ತಾರೆ ಅಥವಾ ಅದರ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ ಯಾರಾದ್ರೂ ಕಾಂಟ್ರಾಕ್ಟ್ ರೀತಿಯಲ್ಲಿ ಏನಾದ್ರು ಗ್ಯಾರಂಟಿಯನ್ನು ಕೊಡಬೇಕು ಗೌರ್ಮೆಂಟಿಗೆ, ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು ಅಥವಾ ಅದರ್ ಲೋಕಲ್ ಅಥಾರಿಟೀಸ್ ಯಾರಾದ್ರೂ ಕೊಡಬೇಕು ಅಂತಂದ್ರೆ, ಆನ್ ಬಿಹಾಫ್ ಆಫ್ ದ ಕಸ್ಟಮರ್ಸ್ ಬ್ಯಾಂಕರ್ ಏನ್ ಮಾಡ್ತಾರೆ, ಗ್ಯಾರಂಟಿಯನ್ನ ಕೊಡ್ತಾರೆ. ಹಾಗಾದ್ರೆ ಈ ಕಸ್ಟಮರು ಏನೇ ಒಂದು ಡಿಫಾಲ್ಟರ್ ಆದ್ರೆ ನಾನು ಗ್ಯಾರಂಟಿ ಅಂತೇಳಿ ಒಂದು ಬ್ಯಾಂಕ್ ಗ್ಯಾರಂಟಿ ಅಂತೇಳಿ ಕರೀತಾರೆ, BG ಅಂತ ಕರೀತಾರೆ. ಬ್ಯಾಂಕ್ ಗ್ಯಾರಂಟಿಯನ್ನು ಇಶ್ಯೂ ಮಾಡ್ತಾರೆ. ಕಸ್ಟಮರ್ಸ್ ಆರ್ ಪ್ರೊವೈಡೆಡ್ ದ ಫೆಸಿಲಿಟಿ ಆಫ್ ಬ್ಯಾಂಕ್ ಗ್ಯಾರಂಟಿ ಬೈ ಮಾಡರ್ನ್ ಕಮರ್ಷಿಯಲ್ ಬ್ಯಾಂಕ್ಸ್ when customers have to deposit certain funds in government offices or courts for a specific purposes. A bank can present itself as the guarantee for the customer ಇನ್ಸ್ಟೆಡ್ ಆಫ್ ಡೆಪಾಸಿಟಿಂಗ್ ಫಂಡ್ಸ್ ಬೈ ದ ಕಸ್ಟಮರ್ಸ್. ಏನಾದ್ರೂ ಈಗ ಕಸ್ಟಮರ್ಸ್ ಏನ್ ಮಾಡ್ಬೇಕಾಗಿರುತ್ತೆ, ಯಾವುದೋ ಒಂದು ಕಾಂಟ್ರಾಕ್ಟ್ ಅಥವಾ ಯಾರೋ ಗೌರ್ಮೆಂಟ್ ಇರ್ಬೋದು, ಕೋರ್ಟಿಗೆ ಸಮ್ ಅಮೌಂಟ್ ಅನ್ನ ಕಟ್ಟಬೇಕಾಗಿರುತ್ತೆ. ಅಂತ ಟೈಮಲ್ಲಿ ಏನ್ ಮಾಡ್ತಾರೆ, ಬ್ಯಾಂಕರ್ ಏನ್ ಮಾಡ್ತಾನೆ, ಕಸ್ಟಮರ್ ಕಡೆಯಿಂದ ಹಣವನ್ನ ಪಡಿತಾನೆ, ಸಮ್ ಅಮೌಂಟ್ ಅನ್ನ ಪಡೆದ್ಬಿಟ್ಟು ಏನ್ ಮಾಡ್ತಾನೆ, ಒಂದು BG ಅಥವಾ ಬ್ಯಾಂಕ್ ಗ್ಯಾರಂಟಿ ಅಂತೇಳಿ ಆನ್ ಬಿಹಾಫ್ ಆಫ್ ಕಸ್ಟಮರ್ಸ್ ಗ್ಯಾರಂಟಿಯನ್ನ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಆಗಿ ಅವನೇನ್ ಮಾಡ್ತಾನೆ, ಕೋರ್ಟ್ ಇರ್ಬೋದು ಅಥವಾ ಗೌರ್ಮೆಂಟ್ ಆಫೀಸಸ್ಗೆ BG ಅಥವಾ ಬ್ಯಾಂಕ್ ಗ್ಯಾರಂಟಿಯನ್ನ ಇಶ್ಯೂ ಮಾಡ್ತಾರೆ. ಅವಾಗ ಗೌರ್ಮೆಂಟ್ ಅಥವಾ ಕೋರ್ಟಿಗೆ ಏನ್ ಕನ್ಫರ್ಮೇಶನ್ ಅಂತಂದ್ರೆ, ಸಪೋಸ್ ಈ ಒಬ್ಬ ಕಸ್ಟಮರ್ ಅಥವಾ ಈ ಒಬ್ಬ ಎಕ್ಸ್ ಅನ್ನೋ ಪರ್ಸನ್ ಏನಾದ್ರು ಡಿಫಾಲ್ಟರ್ ಆದ್ರೂ ಕೂಡ ಸೊ ಅಂಡ್ ಸೊ ಪರ್ಸನ್ ಏನ್ ಮಾಡಿದೆ ಅಥವಾ ಈ ಸೊ ಅಂಡ್ ಸೊ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಥವಾ ಬ್ಯಾಂಕ್ ಏನ್ ಮಾಡಿದೆ, ಗ್ಯಾರಂಟಿಯನ್ನ ಕೊಟ್ಟಿದ್ದಾರೆ. ಇವನೇನಾದ್ರು ಡಿಫಾಲ್ಟರ್ ಆದ್ರೆ ನಾವು ಬ್ಯಾಂಕಿಗೆ ಕೇಳಬಹುದು ಅಂತೇಳಿ ಅವ್ರೇನ್ ಮಾಡ್ತಾರೆ, ಮುಂದೇನು ಅವ್ರ ಪ್ರೊಸೀಜರ್ ಇರುತ್ತೆ ಅದನ್ನ ಕಂಪ್ಲೀಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಬ್ಯಾಂಕ್ ಗ್ಯಾರಂಟಿಯನ್ನು ಕೂಡ ಸರ್ವಿಸ್ ಅನ್ನ ಕೂಡ ಬ್ಯಾಂಕರ್ ಕಸ್ಟಮರ್ಸ್ ಗೆ ನೀಡ್ತಾ ಹೋಗ್ತಾರೆ. ಅದೇ ರೀತಿ ನೀವು ಕ್ರೆಡಿಟ್ ಕಾರ್ಡ್ಸ್ ಅಂಡ್ ಡೆಬಿಟ್ ಕಾರ್ಡ್ಸ್ ಅಂತ ನೀವು ಕೇಳಿರ್ಬೋದು. ಹಾಗಾದ್ರೆ ಕ್ರೆಡಿಟ್ ಕಾರ್ಡ್ಸ್ ಏನಕ್ಕೆ ಯೂಸ್ ಮಾಡ್ತಾರೆ? ಹಾಗಾದ್ರೆ ಎ ಕ್ರೆಡಿಟ್ ಕಾರ್ಡ್ ಈಸ್ ಕಾರ್ಡ್ಸ್ ದಟ್ ಅಲೌ ದೇರ್ ಹೋಲ್ಡರ್ಸ್ ಟು ಮೇಕ್ ಪರ್ಚೇಸ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಇನ್ ಎಕ್ಸ್ಚೇಂಜ್ ಫಾರ್ ದ ಕ್ರೆಡಿಟ್ ಕಾರ್ಡ್ಸ್ ಪ್ರೊವೈಡರ್ ಇಮಿಡಿಯೇಟ್ಲಿ ಪೇಯಿಂಗ್ ಫಾರ್ ದ ಗೂಡ್ಸ್ ಆರ್ services and the card holders promising to pay back the amount of the purchase to the card provider over a period of time and with interest. ಹೌದು ಸ್ನೇಹಿತರೆ, ಯಾರು ಕ್ರೆಡಿಟ್ ಕಾರ್ಡ್ ಅನ್ನು ಹೊಂದಿರ್ತಾರೆ ಅವರು ಗೂಡ್ಸ್ ಅಂಡ್ ಸರ್ವಿಸಸ್ ಅನ್ನ, ಏನಾದ್ರೂ ಸರ್ವಿಸಸ್ ಇರ್ಬೋದು, ಶಾಪಿಂಗ್ ಇರ್ಬೋದು, ಈಸಿಯಾಗಿ ಏನ್ ಮಾಡ್ಬೋದು, ಅವರು ಇಮಿಡಿಯೇಟ್ ಆಗಿ ಸರ್ವಿಸ್ ಅನ್ನ ಪಡಿಬಹುದು. ಆ ಕಾರ್ಡ್ ಅನ್ನ ಸ್ವೈಪ್ ಮಾಡ್ಬೇಕಾಗುತ್ತೆ. ನಾರ್ಮಲ್ ಆಗಿ ನಮಗೆ ATM ಕಾರ್ಡ್ ಹೆಂಗ್ ಕಾಣುತ್ತೆ ಡೆಬಿಟ್ ಕಾರ್ಡ್, ಅದೇ ತರ ಕ್ರೆಡಿಟ್ ಕಾರ್ಡ್ ಅನ್ನ ಬ್ಯಾಂಕರ್ ಇಶ್ಯೂ ಮಾಡ್ತಾರೆ. ಬೇಸ್ಡ್ ಅಂದ್ರೆ ಇನ್ಕಮ್ ಲಿಮಿಟ್, ಅವ್ರಿಗೆ ಎಷ್ಟು ಸ್ಯಾಲರಿ ಇರುತ್ತೆ, ಅವ್ರದ ಒಂದು ಇನ್ಕಮ್ ಏನಿರುತ್ತೆ ಅದ್ರ ಮೇಲೆ ಒಂದು ಲಿಮಿಟ್ ಅನ್ನ ಫಿಕ್ಸ್ ಮಾಡಿರ್ತಾರೆ. ನೀವೆಲ್ಲರೂ ಶಾಪಿಂಗ್ ಹೋಗಿರ್ತಾರೆ, ಹೋಟೆಲ್ಗೆ ಹೋಗಿರ್ತಾರೆ, ಇಲ್ಲ ಒಂದು ಟ್ರಾನ್ಸ್ಪೋರ್ಟೇಷನ್ ಮಾಡಕ್ ಹೋಗಿರ್ತಾರೆ, ಇಂಥ ಟೈಮಲ್ಲಿ ನೀವು ಒಂದು ಕ್ರೆಡಿಟ್ ಕಾರ್ಡ್ ಅನ್ನ ಬಳಸಬಹುದು. ದೇರ್ ವಿಲ್ ಬಿ ಟೈಮ್ ಫಾರ್ ರಿಪೇಮೆಂಟ್ ಆಫ್ ಮನಿ. ನಾರ್ಮಲ್ ಆಗಿ 30 days 45 days ಬ್ಯಾಂಕರು ಆ ಕಸ್ಟಮರ್ಸಿಗೆ ಕೊಡ್ತಾನೆ. ಇಫ್ ಸಪೋಸ್ ಏನಾದ್ರು ಅವ್ನು ಡಿಲೇ ಮಾಡಿದ್ರೆ ಕಸ್ಟಮರ್ ರೀಪೇಮೆಂಟ್ ಮಾಡೋದ್ರಲ್ಲಿ ಅಥವಾ EMI ಅಥವಾ ಇನ್ಸ್ಟಾಲ್ಮೆಂಟ್ ಅನ್ನ ಪೇಮೆಂಟ್ ಮಾಡೋದ್ರಲ್ಲಿ ಡಿಲೇ ಮಾಡಿದ್ರೆ ಆನ್ ದಟ್ ಮೂಮೆಂಟ್ ದೇ ಆರ್ ಗೋಯಿಂಗ್ ಟು ಚಾರ್ಜ್ ದ ಪೆನಾಲ್ಟಿ ಆರ್ ದ ಇಂಟ್ರೆಸ್ಟ್ ಅನ್ನೋದು ಚಾರ್ಜ್ ಮಾಡ್ತಾರೆ ಅಥವಾ ಪೆನಾಲ್ಟಿಯನ್ನು ಅವ್ರಿಗೆ ಚಾರ್ಜ್ ಮಾಡಿ ಅಮೌಂಟ್ ಅನ್ನ ಕಲೆಕ್ಟ್ ಮಾಡ್ತಾರೆ. ಏನು ಸ್ವೈಪ್ ಮಾಡಿರ್ತಾರೆ ಅಷ್ಟು ಅಮೌಂಟ್ ಕೂಡ ಕ್ರೆಡಿಟ್ ಅಮೌಂಟ್ ಬ್ಯಾಲೆನ್ಸ್ ಇರುತ್ತೆ ಅಷ್ಟನ್ನು ಕೂಡ ಅವರು ಕಟ್ಟಬೇಕಾಗುತ್ತೆ. ಥ್ರೂ EMI ಅಥವಾ ಸಿಂಗಲ್ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕಟ್ಟಬಹುದು. ಅದೇ ರೀತಿ ಡೆಬಿಟ್ ಕಾರ್ಡ್ ಅಂತಂದ್ರೆ ನಮ್ಮ ATM ಕಾರ್ಡ್, ವೀಸಾ ಕಾರ್ಡ್ ಇರ್ಬೋದು, ಅದರ್ ಮೆಟ್ರೋ, ಮ್ಯಾಸ್ಟ್ರೋ ಎಲ್ಲ ಕಾರ್ಡ್ಗಳು ನಾವೇನು ಯೂಸ್ ಮಾಡ್ತೀವಿ, ನಮ್ಮ ಅಕೌಂಟ್ ಅಲ್ಲಿ ಬ್ಯಾಲೆನ್ಸ್ ಇರುತ್ತೆ, ನಾವು ವಿತ್ ಡ್ರಾ ಮಾಡ್ಕೊಳ್ಳೋಕೆ 24/7 ATM ಹೋಗ್ತೀವಿ, ಅಲ್ಲಿ ನಾವು ಡ್ರಾ ಮಾಡ್ಕೊಳ್ತೀವಿ, ಅದು ನಾವು ಡೆಬಿಟ್ ಕಾರ್ಡ್ ಅಂತ ಕೇಳ್ತೀವಿ. ಈ ತರ ಸರ್ವಿಸ್ ಅನ್ನು ಕೂಡ ATM ಸರ್ವಿಸ್ ಅನ್ನು ಕೂಡ ಬ್ಯಾಂಕರು ಕಸ್ಟಮರ್ಸ್ ಗೆ ಎಕ್ಸ್ಟೆಂಡ್ ಮಾಡ್ತಾ ಹೋಗಿದ್ದಾರೆ. ಅದೇ ರೀತಿ ನೆಕ್ಸ್ಟ್ ಇಂಪಾರ್ಟೆಂಟ್ ಸರ್ವಿಸ್ ಅಂತ ನಾವು ನೋಡೋದಾದ್ರೆ ATM ಸರ್ವಿಸಸ್. ATM replace human bank tellers in performing giving banking functions such as deposits, withdrawals, account inquiry. Key advantages of ATM may be 24 hours availability, elimination of labor cost as well as convenience of location. ಹೌದು ಸ್ನೇಹಿತರೆ, ATM ಅಂತಂದ್ರೆ ಆಟೋಮೇಟೆಡ್ ಟೆಲ್ಲರ್ ಮಿಷನ್ ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿದೆ. ನಿಮಗೆ ಅದು ಲಿಂಕ್ ಕೂಡ ಈ ಒಂದು ವಿಡಿಯೋನಲ್ಲಿ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ. ಇಫ್ ಪಾಸಿಬಲ್ ಯು ಕ್ಯಾನ್ ವಾಚ್. ಹಾಗಾದ್ರೆ ATM ಯಾವುದೇ ರೀತಿ ಹ್ಯೂಮನ್ ಬೀಯಿಂಗ್ ಇಲ್ಲದೆ ನಾವೇನ್ ಮಾಡ್ಬೋದು, 24/7 ಅಲ್ಲಿ ಹೋಗ್ಬಿಟ್ಟು ನಮಗೆ ಯಾವಾಗ ಬೇಕು ಯಾವ ಸರ್ವಿಸ್ ಬೇಕು ಅದನ್ನ ನಾವು ಪಡಿಬಹುದು. ಫಾರ್ ಎಕ್ಸಾಂಪಲ್ ಹಣವನ್ನು ಡೆಪಾಸಿಟ್ ಮಾಡ್ಬೋದು, ಹಣವನ್ನು ವಿತ್ಡ್ರಾ ಕೂಡ ಮಾಡ್ಬೋದು, ನಮ್ಮ ಬ್ಯಾಲೆನ್ಸ್ ಅನ್ನ ಎನ್ಕ್ವೈರಿ ಮಾಡ್ಬೋದು, ಅದರ್ ಫಂಡ್ ಟ್ರಾನ್ಸ್ಫರ್, ಈ ತರ ಎಲ್ಲಾ ಸರ್ವಿಸ್ ಅನ್ನ ಕೂಡ ನಾವು ATM ಅಲ್ಲೇ ಮಾಡ್ಬೋದು. ಈ ತರ ಒಂದು ಸರ್ವಿಸ್ ಮಾಡರ್ನ್ ಬ್ಯಾಂಕಿಂಗ್ ಅಲ್ಲಿ ಕಸ್ಟಮರ್ಸ್ಗೆ ಬ್ಯಾಂಕ್ಗಳು ಕಸ್ಟಮರ್ಸ್ಗೆ ಸರ್ವಿಸ್ ಅನ್ನ ನೀಡ್ತಾ ಬಂದಿದೆ. ಅದೇ ರೀತಿ ನೆಕ್ಸ್ಟ್ ನಾವು ನೋಡೋದಾದ್ರೆ ಆನ್ಲೈನ್ ಬ್ಯಾಂಕಿಂಗ್ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಅಂತೇಳಿ ಕರೀತಾರೆ. Online banking is a service offered by banks that allows account holders to access their account data via the internet. Online banking is also known as internet banking or web banking.
Online banking through traditional banks enable customers to perform all routine transactions such as account transfer, balance inquiries, bill payments, and stop payments requests, and some even offer online loan and credit card applications. Account information can be accessed anytime, day or night, and can be done from anywhere. ಹೌದು, ಈ ಒಂದು ಆನ್ಲೈನ್ ಬ್ಯಾಂಕಿಂಗ್ ಅನ್ನು ಬಳಸೋದ್ರಿಂದ ಕಸ್ಟಮರ್ ತಮ್ಮ ಒಂದು ಯೂಸರ್ ಐಡಿ ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಅಥವಾ ಡಿಫ್ರೆಂಟ್ ಆಪ್ಸ್ ಲೈಕ್ ಭೀಮ್ ಇರ್ಬೋದು, ಫೋನ್ ಪೇ ಇರ್ಬೋದು, ಪೇಟಿಎಂ ಇರ್ಬೋದು, ಅದೇ ರೀತಿ ಗೂಗಲ್ ಪೇ ಇರ್ಬೋದು, ಈ ತರ ಡಿಫ್ರೆಂಟ್ ಆಪ್ಸ್ ಗಳನ್ನ ಲಾಗಿನ್ ಆಗ್ಬಿಟ್ಟು ಅವ್ರು ಏನ್ ಮಾಡ್ಬೋದು, ತನ್ನ ಟ್ರಾನ್ಸಾಕ್ಷನ್ಸ್ ಅನ್ನು ಅವನು ಮಾಡ್ಬೋದು, ಫಂಡ್ ಟ್ರಾನ್ಸ್ಫರ್ ಮಾಡ್ಬೋದು, ಬ್ಯಾಲೆನ್ಸ್ ಎನ್ಕ್ವೈರಿ ಮಾಡ್ಬೋದು, ಅಮೌಂಟ್ ಅನ್ನು ರಿಸೀವ್ ಮಾಡ್ಬೋದು. ಈ ತರ ಏನೋ ಒಂದು ಯುಟಿಲಿಟಿ ಸರ್ವಿಸ್ ಪೇಮೆಂಟ್ಸ್ ಏನೇ ಇದ್ರು ಕೂಡ ಈಸಿಯಾಗಿ ಅವನು ಮಾಡ್ಬೋದು. ಮೊಬೈಲ್ ರೀಚಾರ್ಜ್ ಮಾಡ್ಕೊಳ್ಬೋದು, ಡೇ ಅಂಡ್ ನೈಟ್ 24/7 ಎಲ್ಲಿ ಬೇಕಾದ್ರೂ ಕೂಡ ಅಲ್ಲಿ ಅವನು ಮಾಡ್ಬೋದು. ಇನ್ ಮಾಡರ್ನ್ ಬ್ಯಾಂಕಿಂಗ್ಸ್ ಎರಾದಲ್ಲಿ ಈ ಒಂದು ಸರ್ವಿಸ್ ಅನ್ನ ಕೂಡ ಕಸ್ಟಮರ್ಸ್ಗೆ ಬ್ಯಾಂಕರ್ ಏನ್ ಮಾಡಿದರೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅದೇ ರೀತಿ ಮೊಬೈಲ್ ಬ್ಯಾಂಕಿಂಗ್, ಒನ್ ಹೂ ಹ್ಯಾವ್ ದ ಸ್ಮಾರ್ಟ್ ಫೋನ್, ಯಾರ ಹತ್ರ ಒಂದು ಸ್ಮಾರ್ಟ್ ಫೋನ್ ಇದೆ ಅವರು ಇಂಟರ್ನೆಟ್ ಬ್ಯಾಂಕಿಂಗ್ ಅನ್ನ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಅನ್ನ ಆಪರೇಟ್ ಮಾಡಬಹುದು. ಮೊಬೈಲ್ ಬ್ಯಾಂಕಿಂಗ್ ಈಸ್ ಎ ಟರ್ಮ್ ಯೂಸ್ಡ್ ಫಾರ್ ಪರ್ಫಾರ್ಮಿಂಗ್ ಬ್ಯಾಲೆನ್ಸ್ ಚೆಕ್ಸ್, account transactions, payments, credit applications, and other banking transactions through a mobile device such as a mobile phone or personal digital assistant. ಹಾಗಾದ್ರೆ ನಿಮ್ಮಲ್ಲಿರುವಂತಹ ಸ್ಮಾರ್ಟ್ ಫೋನ್ಸ್, ಮೊಬೈಲ್ ಫೋನ್ಗಳನ್ನು ಬಳಸಿಬಿಟ್ಟು ನಿಮ್ಮ ಒಂದು ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ ಅನ್ನು ನೀವು ಮಾಡಬಹುದು, ಫಂಡ್ ಟ್ರಾನ್ಸ್ಫರ್ ಮಾಡಬಹುದು, ಇಂಟರ್ನೆಟ್ ಬ್ಯಾಂಕಿಂಗ್ ಅನ್ನು ಯೂಸ್ ಮಾಡ್ಬಿಟ್ಟು ಏನ್ ಮಾಡ್ಬೋದು, ನೀವು ಯಾವ್ದಾದ್ರು ಪೇಮೆಂಟ್ಸ್ ಅನ್ನ ಮಾಡಬಹುದು, ಯಾವ್ದಾದ್ರು ಯುಟಿಲಿಟಿ ಮೊಬೈಲ್ ರೀಚಾರ್ಜ್ ಮಾಡಿಸಬಹುದು, ಕ್ರೆಡಿಟ್ ಕಾರ್ಡ್ ಪೇಮೆಂಟ್ಸ್ ಅನ್ನ ಮಾಡಬಹುದು. ಅದೇ ರೀತಿ ಯಾವ್ದಾದ್ರು ನೀವು ಸರ್ವಿಸ್ ಅನ್ನ ಅಥವಾ ಬ್ಯಾಲೆನ್ಸ್ ಎನ್ಕ್ವೈರಿಯನ್ನ ಎಲ್ಲದನ್ನು ಕೂಡ ನೀವು ಈಸಿಯಾಗಿ ಮೊಬೈಲ್ ಬ್ಯಾಂಕಿಂಗ್ ಅಲ್ಲಿ ಮಾಡಬಹುದು. ಇದನ್ನು ಕೂಡ ಬ್ಯಾಂಕರು ಕಸ್ಟಮರ್ಸ್ಗೆ ನೀಡುವಂತಹ ಒಂದು ಸರ್ವಿಸ್ ಆಗಿರುತ್ತೆ ಸ್ನೇಹಿತರೆ. ಇದು ಬಿಟ್ಟು ನಿಮಗೆ ಹಲವಾರು ಸರ್ವಿಸಸ್ಗಳು ಇನ್ನೂ ಬ್ಯಾಂಕರು ಪ್ರೊವೈಡ್ ಮಾಡ್ತಾ ಹೋಗ್ತಾರೆ. ಹೌಸಿಂಗ್ ಲೋನ್ ಬೇಕಾ, ಬೇರೆ ಬೇರೆ ತರ ಸರ್ವಿಸ್ ಕೊಡ್ತಾ ಹೋಗ್ತಾರೆ. ಇದೆಲ್ಲದನ್ನು ಕೂಡ ಸರ್ವಿಸ್ ಅನ್ನ ಒಂದು ಮೋಟಿವ್ ಇಟ್ಕೊಂಡ್ಬಿಟ್ಟು ಬ್ಯಾಂಕರ್ ಕೊಡ್ತಾರೆ. ಅಲ್ಟಿಮೇಟ್ ಅವರ ಗೋಲ್ ಏನಪ್ಪಾ ಅಂತಂದ್ರೆ ಟು ಅರ್ನ್ ಎ ಮಿನಿಮಮ್ ಪ್ರಾಫಿಟ್ ಆಸ್ ವೆಲ್ ಆಸ್ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ದ ಕಸ್ಟಮರ್ಸ್. ಹಿಂದ್ಗಡೆ ಟರ್ಮ್ ಯಾವ ರೀತಿ ಇತ್ತು ಟ್ರೆಡಿಷನಲ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್ಸ್ ಎಲ್ಲ ಅಂತಂದ್ರೆ ಟು ಅರ್ನ್ ಎ ಮಿನಿಮಮ್ ಪ್ರಾಫಿಟ್ ಆರ್ ಟು ಅರ್ನ್ ಎ ಮ್ಯಾಕ್ಸಿಮಮ್ ಪ್ರಾಫಿಟ್ ಅನ್ನೋ ಒಂದು ಆಬ್ಜೆಕ್ಟ್ಗಳು ಕಂಪನಿಗಳು ಇಟ್ಕೊಳ್ತಾ ಇತ್ತು. ಬಟ್ ಇನ್ ದ ನವೆ ಡೇಸ್ ದ ಕಾನ್ಸೆಪ್ಟ್ ಹ್ಯಾಸ್ ಬಿನ್ ಚೇಂಜ್ಡ್. ದ ಆಬ್ಜೆಕ್ಟಿವ್ ಆಫ್ ದ bankers or maybe companies has changed. The present objectives majorly is to satisfy the customer needs and wants. When we satisfy the customer needs and wants, automatically our sales will be increased as well as our profit will be increased. So my dear friends, this all about the services are providing by the bankers to their customers in a brief manner. Thank you. Once again, thank you so much for watching my video, my dear friends. Please subscribe and press on bell icon for more updates. This is my contact details. You can contact me on this mobile number 9739191533. Otherwise my email id is chiruvb2012@gmail.com.